ಹಲೋ ನಮಸ್ಕಾರ, ಎಲ್ಲರಿಗೂ ಕೂಡ ಸ್ಪಷ್ಟರಿಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ನಮ್ಮ ಜೀವನದಲ್ಲಿ ಯಾವ ಒಂದು ವಿಭಾಗದಲ್ಲಿ ಅಥವಾ ಇನ್ ಜನರಲ್ ಆಗಿ ಯಾವ ರೀತಿ ಈ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ಅಂತ ಹೇಳಿದ್ರೆ, ಟ್ಯಾರೋನಲ್ಲಿ ವೀಲ್ ಆಫ್ ಫಾರ್ಚೂನ್ ಅಂತ ಹೇಳಿದ್ರೆ ಥಿಂಗ್ಸ್ ಆರ್ ಚೇಂಜಿಂಗ್ ಆ್ಯಂಡ್ ಶಿಫ್ಟಿಂಗ್ ಆ್ಯಂಡ್ ಮೂವಿಂಗ್ ಅಂತ ಹೇಳಿ. ಏನೆಲ್ಲ ಸ್ಟ್ಯಾಗ್ನೆಂಟ್ ಇತ್ತು, ಏನೆಲ್ಲ ಹಾಲ್ಟ್ ಆಗಿತ್ತು ಅಥವಾ ಏನೆಲ್ಲ ನಾವು ಅಂದ್ಕೊಂಡಿರೋ ಥರ ಮೂವ್ ಆಗ್ತಿರ್ಲಿಲ್ಲ, ಅದು ಇವಾಗ ಟೇಬಲ್ ಟರ್ನ್ ಆಗ್ತಾ ಇರೋವಂಥ ಮೂಮೆಂಟು. ಆ ವೀಲ್ ಬಂದು ರೊಟೇಟ್ ಆಗ್ತಾ ಇರೋವಂಥ ಮೂಮೆಂಟು, ಕೆಳಗಡೆ ಇದ್ದವರೆಲ್ಲ ಮೇಲ್ ಬರುವಂಥ ಮೂಮೆಂಟು. ಸೊ ಅದು ಯಾವ ರೀತಿ ನಮ್ಮ ಜೀವನದಲ್ಲಿ ಆಗ್ತಾ ಇದೆ, ಆ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ಏನು ನಮ್ಮ ಲೈಫಲ್ಲಿ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಲೆಟ್ಸ್ ಸ್ಟಾರ್ಟ್. ಐ ಆಮ್ ಸೂಪರ್ ಎಕ್ಸೈಟೆಡ್ ಈ ಟಾಪಿಕ್ಗೆ. ಲೆಟ್ಸ್ ಬಿಗಿನ್ ಇವತ್ತಿನ ಟ್ಯಾರೋ ರೀಡಿಂಗ್ನ. ಇಲ್ಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ವೀಲ್ ಆಫ್ ಫಾರ್ಚೂನ್ ಕಾರ್ಡ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ವೀಲ್ ಆಫ್ ಫಾರ್ಚೂನ್ ಕಾರ್ಡ್. ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ, ನಿಮ್ಮ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ನಿಮ್ಮ ಲೈಫಲ್ಲಿ. ಆಲ್ರೈಟ್, ಸೊ ಲೆಟ್ಸ್ ಸ್ಟಾರ್ಟ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಅಗೇನ್ ಇನ್ನೊಂದು ಆಪ್ಷನ್ನು ನಿಮಗೆ ಇದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆದರೆ ಈ ಇಮೇಜಲ್ಲಿ ಯು ಕ್ಯಾನ್ ಗೋ ವಿತ್ ಈ ಬ್ಯಾಕ್ ಡಿಸೈನ್ ಆಲ್ಸೋ. Okay, so group number 1, group number 2, group number 1, group number 2. ಆಲ್ರೈಟ್, ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನಿಮ್ಮ ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಸೊ ಮೊದಲನೇದಾಗಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಈ ನಮ್ಮ ಏನ್ಷಂಟ್ ಆನ್ಸೆಸ್ಟರ್ಸು ಇನ್ನು ಮ್ಯಾಚ್ ಸ್ಟಿಕ್ಕು ಅಥವಾ ಲೈಟರು ಇದೆಲ್ಲ ಎಲ್ದಿದ್ದ ಕಾಲದಲ್ಲಿ ಸೊ ಆ 2 ಕಲ್ಲುಗಳನ್ನ ಒಂದಕ್ಕೊಂದು ರಬ್ ಮಾಡ್ತಾ ಬೆಂಕಿನ ಮಾಡ್ತಾ ಇದ್ರಲ್ಲ, ಅದನ್ನು ತೋರಿಸ್ತಾ ಇರೋದು. ಸೊ ದೇರ್ ವಾಸ್ ಅ ಸ್ಪಾರ್ಕ್. ಆ ಸ್ಪಾರ್ಕ್ನ ನಾವು ತರೋದಕ್ಕೆ ಅಥವಾ ಫೈರನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ತುಂಬ ದಿನದಿಂದ ನಾವು ಟ್ರೈ ಮಾಡ್ತಾ ಇದ್ದಂಥ ಸಿಚುವೇಷನಲ್ಲಿ ನಮ್ಮ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ಬರ್ತಾ ಇರೋ ಥರ ಇದೆ. ಲೈಕ್ ಫೈನಲಿ ಆ ಬೆಂಕಿ ಹತ್ಕೊಂಡಿರೋದು, ಫೈನಲಿ ಆ ಸ್ಪಾರ್ಕ್ ಬಂದು ಬೆಂಕಿಯಾಗಿ ಟರ್ನ್ ಆಗಿರೋದು. ಫಸ್ಟ್ ಆಫ್ ಆಲ್ ಆ ಸ್ಪಾರ್ಕ್ ಬರೋದು ಹೇಗೆ, ಆ ಟೈನಿ ಸ್ಪಾರ್ಕ್, ಅದನ್ನು ಕಂಡುಹಿಡ್ಕೊಳ್ತಾ ಇರೋದು. ಸೊ ದಿಸ್ ಈಸ್ ದ ಮೂಮೆಂಟ್ ಆಫ್ ಅ ಮೇಜರ್ ಬ್ರೇಕ್ ಥ್ರೂ ನಮ್ಮ ಲೈಫಲ್ಲಿ. ಎಸ್ಪೆಷಲಿ ನಾವು ಮಲ್ಟಿಪಲ್ ಅಟೆಂಪ್ಟ್ಸ್ ಮಾಡಿರೋವಂಥ ಸಿಚುವೇಷನಲ್ಲಿ, ಆಲ್ರೆಡಿ ಮಲ್ಟಿಪಲ್ ಅಟೆಂಪ್ಟ್ಸ್ ಮಾಡಿದ್ದೀವಿ ಈ ಸಿಚುವೇಷನಲ್ಲಿ. ಬಿಸ್ನೆಸ್ ಇರ್ಬೋದು, ಹೆಲ್ತ್ ಇಂಪ್ರೂವ್ಮೆಂಟ್ಗೆ ಬೇಕಾಗಿರುವಂಥ ಮಲ್ಟಿಪಲ್ ಅಟೆಂಪ್ಟ್ಸ್ ಇರ್ಬೋದು, ಅಥವಾ ಕೆಲಸಕ್ಕೆ ನಾವು ಮಲ್ಟಿಪಲ್ ಟೈಮ್ ಟ್ರೈ ಮಾಡಿರ್ಬೋದು. ಸೊ ಎನಿ ಏರಿಯಾ ಎಲ್ಲಿ ನಾವು ಆಲ್ರೆಡಿ ಮಲ್ಟಿಪಲ್ ಟ್ರೈಸ್ ಮಾಡಿದ್ದೀವಿ, ಈಗ ಫೈನಲಿ ಆ ಏರಿಯಾನಲ್ಲಿ ಬ್ರೇಕ್ ಥ್ರೂ ಬರ್ತಾ ಇರೋ ಥರ ಇದೆ. ವಿ ಹ್ಯಾವ್ ದ ಫೈರ್, ಫೈನಲಿ ಆ ಫೈರ್ ಇಗ್ನೈಟ್ ಆಗಿರೋ ಥರ. ಓಕೆ, ಆ್ಯಂಡ್ ಕೆಲವ್ರಿಗೆ ಮೋಟಿವೇಶನ್. ಸೊ ಇಷ್ಟು ದಿನ ಯು ಫೆಲ್ಟ್ ಅನ್ಮೋಟಿವೇಟೆಡ್ ನಿಮ್ಮ ಜೀವನದಲ್ಲಿ. ಓವರ್ ಆಲ್ ಆಗಿ ಜೀವನದಲ್ಲೇ ಆಸಕ್ತಿ ಕಳ್ಕೊಂಡಿರುವಂಥ ಸಿಚುವೇಶನ್ಗಳಿದ್ರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಆ ಫೈರ್ ಬಂದು ತಿರ್ಗಾ ಇಗ್ನೈಟ್ ಆಗ್ತಾ ಇರೋದು. ನಿಮ್ಮ ಹಾರ್ಟಲ್ಲಿ ಆ ಫೈರ್ ಇಗ್ನೈಟ್ ಆಗ್ತಾ ಇರೋದು, ಆ ಸೋಲಾರ್ ಪ್ಲೆಕ್ಸಸ್ ಚಕ್ರದಲ್ಲಿ ಫೈರ್ ಇಗ್ನೈಟ್ ಆಗ್ತಾ ಇರೋದು. ಬೇಸಿಕ್ಲಿ ಎಷ್ಟೊಂದು ಆಕ್ಟಿವೇಟ್ ಆಗ್ತಾ ಇರೋ ಥರ ಇದೆ ನಮ್ಮಲ್ಲಿ. ಸೊ ನಿಮ್ಮ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ಬಂದು ಸಮ್ ಕೈಂಡ್ ಆಫ್ ಅ ಬ್ರೇಕ್ ಥ್ರೂ, ಲಾಂಗ್ ಟರ್ಮ್ ಪ್ರಾಜೆಕ್ಟಲ್ಲಿ, ಲಾಂಗ್ ಟರ್ಮ್ ಅಟೆಂಪ್ಟ್ಸಲ್ಲಿ, ಲಾಂಗ್ ಟರ್ಮ್ ಮಲ್ಟಿಪಲ್ ಟ್ರೈಸ್ ಮಾಡಿರೋ ಏರಿಯಾನಲ್ಲಿ ದೇರ್ ಈಸ್ ಅ ಕೈಂಡ್ ಆಫ್ ಬ್ರೇಕ್ ಥ್ರೂ. ಫೈನಲಿ ಇಟ್ ಈಸ್ ಹ್ಯಾಪನಿಂಗ್ ಅನ್ನೋ ಥರ, ರೈಟ್? ಸೊ ಈಗ ಯೂಟ್ಯೂಬ್ ಚಾನಲಲ್ಲಿ ವಿ ಹ್ಯಾವ್ ಲೈಕ್ ಟ್ರೈಡ್ 2-3 ಥರ ಯೂಟ್ಯೂಬ್ ಚಾನಲ್ಲು, ಅಥವಾ ಯು ಹ್ಯಾವ್ ಟ್ರೈಡ್ ಕರಿಯರಲ್ಲಿ ಒಂದು 4-5 ಥರ ಜಾಬ್ಸು, ಅಥವಾ ವಿ ಹ್ಯಾವ್ ಟ್ರೈಡ್ ಸಮಥಿಂಗ್ ಮೆನಿ ಟೈಮ್ಸ್. ಗ್ರೂಪ್ ನಂಬರ್ 1. ಸೊ ಅಲ್ಲಿ ಇವಾಗ ನಮಗೆ ಫೈನಲಿ ನಮಗೆ ಗೊತ್ತಾಗ್ತಾ ಇರೋದು ಏನು ಮಾಡಬೇಕು ಅಂತ. ನಿಮ್ಮ ಲೈಫ್ ಪರ್ಪಸ್ಗೆ ಬಂದಾಗ ಲೆಟ್ಸ್ ಸೇ ನೀವು 4-5 ಥರ ಅಟೆಂಪ್ಟ್ಸ್ ಮಾಡಿದ್ದೀರಾ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ತಿಳ್ಕೊಳ್ಳೋದಕ್ಕೆ. ಜಸ್ಟ್ ಫಾರ್ ಎಕ್ಸಾಂಪಲ್, ಈಗ ನಾವು ಸ್ಪಿರಿಚುವಾಲಿಟಿಗೆ ಬಂದಾಗ ಅದರಲ್ಲಿ ನಿಮ್ಮ ಪರ್ಪಸ್ ಏನು ಅಂತ ತಿಳ್ಕೊಳ್ಬೇಕು ಅಂತ ಅಂದಾಗ, ಅಥವಾ ಜೀವನದಲ್ಲಿ ಜನರಲ್ ಆಗಿ ಪರ್ಪಸ್ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಾದ್ರೆ, ಈಗ ನನ್ನ ಎಕ್ಸಾಂಪಲ್ ತೊಗೊಂಡಾಗ ನಾನು ಎಲ್ಲ ಥರ ಹೀಲಿಂಗ್ ಮೊಡಾಲಿಟೀಸ್ ಕಲಿತೆ, ಪಾಸ್ಟ್ ಲೈಫ್ ರಿಗ್ರೆಷನ್ ಕಲಿತೆ, ಹಿಪ್ನೋಥೆರಪಿ ಕಲಿತೆ, ಲೈಫ್ ಕೋಚಿಂಗ್ ಕಲಿತೆ, ಕೌನ್ಸಲಿಂಗ್ ಕಲಿತೆ, ಮಲ್ಟಿಪಲ್ ಏರಿಯಾಸ್ ಒಂದು 15-20 ಥರ ಕಲಿತಾಗ ಫೈನಲಿ
ಟ್ಯಾರೋ ಕಾರ್ಡ್ನ ಕೈಯಲ್ಲಿ ಇಟ್ಕೊಂಡ ತಕ್ಷಣ ಅಥವಾ ಇಂಟ್ಯೂಷನ್ಗೆ ಕನೆಕ್ಟ್ ಮಾಡಿ ಬೇರೆಯವ್ರ ಎನರ್ಜಿಗೆ ಕನೆಕ್ಟ್ ಮಾಡೋದನ್ನು ನನಗೆ ಈಸಿಯಾಗಿ ಬರುತ್ತೆ ಅಂತ ಗೊತ್ತಾದ ತಕ್ಷಣ ದಟ್ ವಾಸ್ ಮೈ ಬ್ರೇಕ್ ಥ್ರೂ ಮೂಮೆಂಟ್. ಅದಾಗಿ ಸುಮಾರು ವರ್ಷ ಆಯಿತು. ಸೊ ಆ ಜಂಕ್ಷನ್ಗೆ ಅಥವಾ ಆ ಪಾಯಿಂಟಿಗೆ, ಆ ರಿಯಲೈಸೇಷನ್ ಪಾಯಿಂಟಿಗೆ ಬರೋದಕ್ಕೆ ಮುಂಚೆ ನಾವು ಮಲ್ಟಿಪಲ್ ಟ್ರೈಸು, ಮಲ್ಟಿಪಲ್ ಅಟೆಂಪ್ಟ್ಸು, ಜೀವನದಲ್ಲಿ ಕಳೆದು ಹೋಗಿರೋ ಥರ, ಹುಡುಕ್ತಾ ಇರೋ ಥರ ಒಂದು ಸಿಚುವೇಷನಲ್ಲಿದ್ದಾಗ ಫೈನಲಿ ದೆರ್ ಇಸ್ ಅ ರಿಯಲೈಸೇಷನ್, ಓ ಎಸ್. ಸೊ ಟ್ಯಾರೋ ಕಾರ್ಡ್ ಕಮ್ಯುನಿಕೇಷನ್ ನನ್ನ ಸ್ಟ್ರೆಂತ್ ಅಂತ ನನಗೆ ಯಾವಾಗಲೂ ಗೊತ್ತಿತ್ತು. ಬಟ್ ಟ್ಯಾರೋ ಕಾರ್ಡನ್ನು ಯೂಸ್ ಮಾಡೋದು ಅಥವಾ ಜನರ ಎನರ್ಜಿಗೆ ಕನೆಕ್ಟ್ ಆಗೋದು ಇದೆಲ್ಲ ನನಗೆ ಈಸಿಯಾಗಿ ಬರುತ್ತೆ ಅಂತ ಹೇಳಿ ಐ ಫೈನಲಿ ಅಂಡರ್ಸ್ಟುಡ್. ಯಾವಾಗ ಮೊದಲನೇ ಟೈಮು ಆ ಟ್ಯಾರೋ ಕಾರ್ಡನ್ನು ನನ್ನ ಕೈಯಲ್ಲಿ ಇಡ್ಕೊಂಡಾಗ, ಅದೂ ಆ ಟ್ಯಾರೋ ಕಾರ್ಡ್ ನಂದಾಗಿರಲಿಲ್ಲ, ನನ್ನ ಫಸ್ಟ್ ಟ್ಯಾರೋ ಡೆಕ್ಕು. ನನ್ನ ತಂಗಿ ಸುಮ್ಮನೆ ಫ್ಯಾನ್ಸಿಗೋಸ್ಕರ ಸುಮ್ಮನೆ ಚೆನ್ನಾಗಿದೆ ಏನದು ಅಂತ ನೋಡೋಣ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದು ಒಂದು ಮಧ್ಯಾಹ್ನ ಸುಮಾರು ವರ್ಷದ ಹಿಂದೆ ಆ ಡೆಕ್ಕು ಕ್ಲೀನ್ ಮಾಡಬೇಕಾದ್ರೆ ನನ್ನ ಕೈಗೆ ಸಿಕ್ಕಿದ್ದು. ಆ್ಯಂಡ್ ದೆನ್ ಅದನ್ನು ಇಟ್ಕೊಂಡು ಒಂದೊಂದೇ ಇಮೇಜ್ ನೋಡಬೇಕಾದ್ರೆ 78 ಕಾರ್ಡಲ್ಲಿ ಐ ಫೆಲ್ಟ್ ಸಮಥಿಂಗ್ ನನ್ನ ಹಾರ್ಟಲ್ಲಿ. ಸೊ ದ್ಯಾಟ್ ವಾಸ್ ಮೈ ಬ್ರೇಕ್ ಥ್ರೂ ಮೂಮೆಂಟ್. ಏನಿದು ಅಂತ ಹೇಳಿ ನಾನು ಕುತೂಹಲದಲ್ಲಿ ನೋಡಿದಾಗ, ಕಲಿಯೋದಕ್ಕೆ ಮುಂಚೆನೇ ನನಗೆ ರೀಡಿಂಗ್ ಮಾಡೋದಕ್ಕಾಗ್ತಿತ್ತು ಅಥವಾ ಅದನ್ನು ಇಡ್ಕೊಂಡ ಮೇಲೆ ನನಗೆ ಗೊತ್ತಾಯಿತು ಐ ಕ್ಯಾನ್ ಕನೆಕ್ಟ್ ಟು ದ ಎನರ್ಜಿ ಅಂತ. ಯಾಕೆಂದರೆ ಕಾರ್ಡ್ ಮೀನಿಂಗ್ ಗೊತ್ತಿಲ್ದಿರ ನನಗೆ ರೀಡಿಂಗ್ ಮಾಡೋದು ಇಟ್ ಸಮ್ ಹೌ ಆ್ಯಕ್ಟಿವೇಟೆಡ್ ನನ್ನೊಳಗಡೆ ನನ್ನಲ್ಲಿದ್ದಂಥ ಇಂಟ್ಯೂಷನ್ನು. ಆ್ಯಂಡ್ ದ್ಯಾಟ್ ವಾಸ್ ಅ ಬ್ರೇಕ್ ಥ್ರೂ ಮೂಮೆಂಟ್. ನನಗೆ ಆವಾಗಲೇ ಗೊತ್ತಾಗಿದ್ದು ನನಗೆ ಐ ಹ್ಯಾವ್ ದ ಕೆಪಾಸಿಟಿ ಜನರ ಎನರ್ಜಿಗೆ ಕನೆಕ್ಟ್ ಮಾಡೋದು, ಎಂಪ್ಯಾಥಿಕ್ ಎಬಿಲಿಟೀಸ್ ಇದೆ. ಅಂದರೆ ನಿಮಗೆ ಲೆಟ್ಸೆ ಈಗ ನನ್ನ ಹತ್ರ ರೀಡಿಂಗ್ ತೊಗೊಳ್ಬೇಕಾದ್ರೆ ನೀವು ನನ್ನ ಮುಂದೆ ಕೂತಿದ್ದಾಗ ನಿಮಗೆ ಬೇಜಾರಾಗ್ತಿದ್ರೆ, ನಿಮಗೆ ಸುಸ್ತಾಗ್ತಿದ್ರೆ ನನಗೂ ಅದಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಹೌ ಐ ನೋ ನಿಮ್ಮ ಎನರ್ಜಿಗೆ ನಾನು ಕನೆಕ್ಟ್ ಮಾಡ್ತಿದ್ದೀನಿ ಅಂತ. ಮುಂಚೆ ನನಗೆ ಗೊತ್ತಿರಲಿಲ್ಲ ಡಿಫ್ರೆನ್ಸಿಯೇಷನ್ ಮಾಡೋದು. ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ದ ಪಾಯಿಂಟ್ ಈಸ್, ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಮೂಮೆಂಟ್ ನಿಮ್ಮ ಲೈಫಲ್ಲಿ ಇಟ್ ಈಸ್ ಗೆಟಿಂಗ್ ಆ್ಯಕ್ಟಿವೇಟೆಡ್. ದಟ್ ಈಸ್ ದ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ನಿಮ್ಮ ಲೈಫಲ್ಲಿ ಆ್ಯಕ್ಟಿವೇಟ್ ಆಗ್ತಾ ಇರೋದು, ಗ್ರೂಪ್ ನಂಬರ್ 1. ಸೊ ದಟ್ ಮೇಜರ್ ರಿಯಲೈಸೇಷನ್ ಅಥವಾ ರೆವಲೇಷನ್ ಅಂತ ಏನು ಹೇಳ್ತೀವಿ, ನಮ್ಮ ಹುಡುಕಾಟಕ್ಕೆ ಉತ್ತರ ಸಿಗ್ತಾ ಇರೋದು, ದಟ್ ಈಸ್ ಅನದರ್ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್. ಏನು ಮಾಡೋದು ಅನ್ನೋವಂಥ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಬರ್ತಾ ಇರೋದು. ಆ್ಯಂಡ್ ಮಲ್ಟಿಪಲ್ ಅಟೆಂಪ್ಟ್ಸನ್ನ ಫೈನಲಿ ನಮಗೆ ಬೇಕಾಗಿರೋವಂಥ ಬ್ರೇಕ್ ಥ್ರೂ ನಮಗೆ ಕೊಡ್ತಾ ಇರೋದು. ದಿಸ್ ಟೈಮ್ ಆ ಯೂಟ್ಯೂಬ್ ಚಾನಲನ್ನು ಇದೀಗ 4 ಅಟೆಂಪ್ಟ್ಸು. ನಾನು ಈ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಮುಂಚೆ ಐ ಹ್ಯಾಡ್ ಮಲ್ಟಿಪಲ್ ಅದರ್ ಅಟೆಂಪ್ಟ್ಸ್. ಇಂಗ್ಲೀಷ್ ಚಾನಲ್ಸ್ ಇತ್ತು, ಫೇರ್ಲಿ ಸಕ್ಸಸ್ ಬಂತು. ಇಟ್ ವಾಸ್ ಜಸ್ಟ್ ಓಕೆ ಬಟ್ ನಾಟ್ ಸ್ಯಾಟಿಸ್ಫ್ಯಾಕ್ಟ್ರಿ. ಈ ಚಾನಲ್ ಮಾಡಿದಾಗ ಸಿಕ್ತಂಥ ಸ್ಯಾಟಿಸ್ಫ್ಯಾಕ್ಷನು, ಈ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ಇವಾಗ, ಈ ಕಾನ್ಸ್ಟೆಂಟಾಗಿ 100 ಜನ 150 ಜನ ಯಾರೆಲ್ಲ ಕಮೆಂಟ್ ಮಾಡ್ತೀರಾ, ಐ ನೋ ಆಲ್ ಆಫ್ ಯು ಪರ್ಸ್ನಲಿ ಆ್ಯಸ್ ಇಫ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ, ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದು ಅನ್ನೋ ಥರ ಫೀಲಿಂಗು ಬೇರೆ ಏನು ಮಾಡಿದಾಗಲೂ ಬೇರೆ ಚಾನಲಲ್ಲಿ ಎಲ್ಲೂ ನನಗೆ ಸಿಕ್ಕಿರಲಿಲ್ಲ. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಮೂಮೆಂಟ್ ಇವಾಗ, ಲೈಕ್ ಎಸ್ ದಿಸ್ ಈಸ್ ಇಟ್ ಅನ್ನೋ ಥರ ಮೂಮೆಂಟನ್ನ ನೀವು ವೀಲ್ ಆಫ್ ಫಾರ್ಚೂನ್ ಮೊಮೆಂಟನ್ನ ನೀವು ನಿಮ್ಮ ಲೈಫಲ್ಲಿ ಇನ್ವೈಟ್ ಮಾಡ್ತಾ ಇರೋದು ಅಥವಾ ಆ್ಯಕ್ಟಿವೇಟ್ ಮಾಡ್ತಾ ಇರೋದು. ಆ್ಯಂಡ್ ಯು ಹ್ಯಾವ್ ದ ಸಡನ್ ರಿಯಲೈಸೇಷನ್ ನಿಮ್ಮ ಜೀವನದಲ್ಲಿ, ಎಸ್ ಲೈಕ್ ಯಾಕೆ ಇಷ್ಟು ದಿನ ಆ ಚಾನಲ್ ವರ್ಕ್ ಆಗಲಿಲ್ಲ, ಯಾಕೆ ಇಷ್ಟು ದಿನ ಈ ಬಿಸ್ನೆಸ್ ಅಟೆಂಪ್ಟ್ಸ್ ಎಲ್ಲ ವರ್ಕ್ ಆಗಲಿಲ್ಲ, ಯಾಕೆ ಇಷ್ಟು ದಿನ ಇದೆಲ್ಲ ನಾನು ಅಂದ್ಕೊಂಡಿರೋ ಥರ ಯಾಕೆ ಆಗಲಿಲ್ಲ, ಬಿಕಾಸ್ ದೇರ್ ವಾಸ್ ಸಮಥಿಂಗ್ ಬಿಗ್, ಸಮಥಿಂಗ್ ಬೆಟರ್ ನನಗೋಸ್ಕರ ವೇಟ್ ಮಾಡ್ತಾ ಇದ್ದಿದ್ದು. ಆ್ಯಂಡ್ ದಟ್ ಬಿಗ್ ಆಹಾ ಮೂಮೆಂಟನ್ನ ನಮ್ಮ ಲೈಫಲ್ಲಿ ನಾವು ಇನ್ವೈಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ದ್ಯಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ವೀಲ್ ಆಫ್ ಫಾರ್ಚೂನ್ ಮೂಮೆಂಟು, ಗ್ರೂಪ್ ನಂಬರ್ 1. ದ್ಯಾಟ್ ಈಸ್ ಬ್ಯೂಟಿಫುಲ್. ದ್ಯಾಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಹುಡುಕಾಟ ಮಾಡಬೇಕಾದ್ರೆ ಲೈಕ್ ವಿ ವಿಲ್ ಬಿ ಸೋ ಫ್ರಸ್ಟ್ರೇಟೆಡ್, ಯಾವಾಗ ಏನು ಹೆಂಗೆ ಅನ್ನೋ ಥರ. ಇಲ್ಲಾಗ ಲೈಫ್ ಲಾಂಗು ಹೀಲಿಂಗ್ ಜರ್ನಿನಲ್ಲೇ ಇದ್ದೀವಿ, ಲೈಫ್ ಲಾಂಗು ಫೈಟ್ ಮಾಡ್ತಾನೆ ಇದ್ದೀವಿ. ಫೈನಲಿ ಯು ಕ್ಯಾನ್ ಪುಟ್ ಡೌನ್ ಆ ಕತ್ತಿನ ಅಥವಾ ವಾಂಡನ್ನ ಏನು ಹಿಡ್ಕೊಂಡು ನಾವು ಫೈಟ್ ಮಾಡ್ತಾ ಇದ್ದೀವಿ. ಐ ಕ್ಯಾನ್ ರೆಸ್ಟ್ ಇವಾಗ, ಯಾಕೆಂದರೆ ಐ ಅಂಡರ್ಸ್ಟುಡ್ ಇವಾಗ ಏನು ಮಾಡಬೇಕು ಅಂತ ಹೇಳಿ ನನಗೀಗ ಅರ್ಥ ಆಗ್ತಿದೆ ಅಂತ ಅನ್ನೋಂಥ ರಿಯಲೈಸೇಷನ್ ಇಸ್ ಅ ಬಿಗ್ಗೆಸ್ಟ್ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ನಮಗೆ. ಸೊ ಎಕ್ಸ್ಪೆಕ್ಟ್ ಆಹಾ ಮೂಮೆಂಟ್ಸ್ ನಿಮ್ಮ ಲೈಫಲ್ಲಿ. ಆಹಾ ಆ್ಯಸ್ ಇನ್ ವಾವ್, ಫೈನಲಿ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಇದನ್ನು ಅನ್ನೋ ಥರ. ಸೊ ದ್ಯಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್. ಅಗೇನ್ ಬ್ರೇಕ್ ಥ್ರೂ ಮೂಮೆಂಟ್ಸ್ ಆರ್ ಯುವರ್ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ಈಗ ನಿಮ್ಮ ಲೈಫಲ್ಲಿ. ಓಕೆ, ಸೊ ಏಸ್ ಆಫ್ ಸ್ಕ್ರಾಲ್ಸ್. ಏಸ್ ಆಫ್ ಸ್ಕ್ರಾಲ್ ಈಸ್ ಏಸ್ ಆಫ್ ಸ್ವರ್ಡ್. ಏಸ್ ಆಫ್ ಸ್ವರ್ಡ್ ಬಂದಾಗ ಇಟ್ ಈಸ್ ಅಬೌಟ್ ಕ್ಲಾರಿಟಿ, ಇಟ್ ಈಸ್ ಅಬೌಟ್ ಇನ್ಫಾರ್ಮೇಷನ್. ಇದು ನಮ್ಮ ಆನ್ಸೆಸ್ಟರ್ಸ್ ಎನರ್ಜಿ ಥರ. ಫೈನಲಿ ಲೈಕ್ ಲುಕ್ ಅಟ್ ದಟ್, ವಿ ಹ್ಯಾವ್ ದ ಕೀ.
ಫೈನಲಿ ಆ ಕೀ ಮೊಮೆಂಟ್ ಲೈಕ್ ಆ ಡೋರ್ಗೆ ಕೀ ಇಲ್ದಿರ ನಾವು ಹುಡುಕಾಡ್ತಾ ಇದ್ವಿ, ಫೈನಲಿ ಆ ಕೀನ ಹುಡುಕಿ ಫೈನಲಿ ಆ ಕೀ ಸಿಗ್ತಾ ಇರೋದು, ಆ ಇನ್ಫಾರ್ಮೇಷನ್ಗೆ ಕೀ ಸಿಗ್ತಾ ಇರೋದು, ಆಹಾ ಮೂಮೆಂಟ್ಗೆ ಕೀ ಸಿಗ್ತಾ ಇರೋದು, ಸಮ್ ಕೈಂಡ್ ಆಫ್ ಡೋರ್ಸ್ ನೀವು ಅನ್ಲಾಕ್ ಮಾಡ್ತಾ ಇರೋದು. ಗ್ರೂಪ್ ನಂಬರ್ 1 ದಟ್ ಈಸ್ ಯುವರ್ ವೀಲ್ ಆಫ್ ಫಾರ್ಚೂನ್ ಮೂಮೆಂಟು. ಆ್ಯಂಡ್ ಇದೆಲ್ಲ ಆಗಿದ್ದಕ್ಕೆ ಕಾರಣ ನೀವು ನಿಮ್ಮ ರೂಟ್ಗೆ ಹೋಗಿ ಆ ಹೀಲಿಂಗ್ ಜರ್ನಿನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕಾಗಿ. ಸೊ ನನ್ನ ಜೀವನ ಇರೋದೇ ಹೀಗೆ, ಇದೀಗೆ ಇರೋದು. ಸೊ ಆ ಥರ ನಾವು ವಿಕ್ಟಿಮೈಸ್ಡ್ ಮಾಡ್ಕೊಳ್ತೀರ. ಅಫ್ಕೋರ್ಸ್ ಸ್ವಲ್ಪ ಕಾಲ ವಿಕ್ಟಿಮ್ ಮೆಂಟಾಲಿಟಿನಲ್ಲಿರ್ತೀವಿ, ಬಟ್ ನೀವು ಅಲ್ಲೇ ಸ್ಟಕ್ ಆಗ್ದಿರಾ ಹೀಲಿಂಗ್ ಜರ್ನಿಗೆ ಅಥವಾ ಡೀಪಾಗಿ ಹೋಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟು ನಿಮ್ಮ ಆ್ಯನ್ಸೆಸ್ಟ್ರಿನಲ್ಲಿ ನಿಮ್ಮ ಲೀನೇಜಲ್ಲಿ ಇದ್ದಂಥ ಬ್ಲಾಕೇಜಸ್ನ ನೀವು ರಿಲೀಸ್ ಮಾಡ್ತಾ, ಸೊ ಯು ಹ್ಯಾವ್ ಡನ್ ಅ ಲಾಟ್ ಆಫ್ ಹೀಲಿಂಗ್ ವರ್ಕ್ ಅಂತ ಅನ್ನಿಸ್ತಾ ಇದೆ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಸೊ ಆ ಒಂದು ಎಫರ್ಟ್ ಬಂದು, ಡೆಡಿಕೇಶನ್ ಬಂದು, ಡಿಟರ್ಮಿನೇಷನ್ ಬಂದು, ಡಿವೋಷನ್ ಬಂದು ನಿಮ್ಮ ದಾರಿನಲ್ಲಿ ಅಥವಾ ನಿಮ್ಮ ಜರ್ನಿ ಮೇಲೆ ಅಥವಾ ನಿಮ್ಮ ಮೇಲೆ ಅಥವಾ ನಿಮ್ಮ ಗ್ರೋತ್ ಮೇಲಿರುವಂಥ ಡೆಡಿಕೇಶನ್ ಇಂದಾಗಿ ಈ ಡೋರನ್ನು ನೀವು ಅನ್ಲಾಕ್ ಮಾಡ್ತಾ ಇರೋದು. ಡೋರ್ ಟು ಇನ್ಫಾರ್ಮೇಷನ್, ಈ ಕೀನ ಅನ್ಲಾಕ್ ಮಾಡ್ತಾ ಇರೋದು ಈ ಸೇಫ್ ಡೋರ್ ಅಥವಾ ಸರ್ಪ್ರೈಸ್ ಡೋರಿಗೆ. ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಆ್ಯಂಡ್ ಆಲ್ಸೋ ಕೆಲವ್ರಿಗೆ ಈ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ಬಂದು ಆಪರ್ಚುನಿಟಿ ಅಲ್ಲಿದ್ರೂ ಕಾಣಿಸ್ತಾ ಇರಲಿಲ್ಲ ನಮಗೆ. ಇವಾಗ ಆಪರ್ಚುನಿಟಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾಕೆಂದರೆ ನಾವು ಹೀಲಿಂಗ್ ಜರ್ನಿನ ಇಲ್ಲಿಗೆ ಒಂದು ಹಂತಕ್ಕೆ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವಾಗ ವಿ ಆರ್ ಅನ್ಲಾಕಿಂಗ್ ನೆಕ್ಸ್ಟ್ ಆಪರ್ಚುನಿಟೀಸ್ನ ಅಥವಾ ಆಪರ್ಚುನಿಟಿ ನಮಗೆ ಕಾಣಿಸೋ ಅಂಥ ಒಂದಷ್ಟು ಕ್ಲಾರಿಟಿನ ನಮ್ಮ ಮೈಂಡ್ಗೆ ತಂದ್ಕೊಂಡಿದ್ದೀವಿ. ಇದಕ್ಕೆ ಕಾರಣ ಸರೆಂಡರ್ ಕೂಡ ಆಗಿರ್ಬೋದು. ನೀವು ಸರೆಂಡರ್ ಮಾಡಿದರೆ ಇತ್ತೀಚೆಗೆ ಐ ಸರೆಂಡರ್ ನನ್ನ ಜರ್ನಿನ ಯೂನಿವರ್ಸ್ಗೆ ಅನ್ನೋ ಥರ. ಸೊ ಪೋಯೆಟಿ ಯು ಆರ್ ಅನ್ಲಾಕಿಂಗ್ ಸಮಥಿಂಗ್. ಓಕೆ, ನಿಮ್ಮ ಕ್ರಿಯೇಟಿವಿಟಿನ, ಓಕೆ, ಲೈಕ್ ಮೋಟಿವೇಶನ್ ಇರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು, ಮಾಡೋದಕ್ಕೆ ಬೇಕಾಗಿರುವಂಥ ಉತ್ಸಾಹ ಇರ್ಬೋದು ಅಥವಾ ಪ್ರೋತ್ಸಾಹ ಇರ್ಬೋದು, ನಿಮ್ಮ ಒಳಗಡೆನೆ ಸಮಥಿಂಗ್ ಇಸ್ ಗೆಟಿಂಗ್ ಆ್ಯಕ್ಟಿವೇಟೆಡ್. ಈ ವೀಲ್ ಆಫ್ ಫಾರ್ಚೂನ್ ಟರ್ನ್ ಆಗ್ತಾ ನಮ್ಮ ಲೈಫಲ್ಲಿ. ಸೊ ಇಟ್ ವಿಲ್ ಬಿಕಮ್ ಈಸಿ ನಿಮಗೆ ಕ್ರಿಯೇಟ್ ಮಾಡೋದಕ್ಕೆ ಇನ್ನು ಮುಂದೆ. ಬಿಸ್ನೆಸ್ ಐಡಿಯಾ ಇರ್ಬೋದು, ಇಟ್ ವಿಲ್ ಬಿ ಈಸಿ ಆ ಬಿಸ್ನೆಸ್ ಐಡಿಯಾನ ಎಕ್ಸಿಕ್ಯೂಟ್ ಮಾಡೋದು. ಈಸಿ ಅಂದ ಮಾತ್ರಕ್ಕೆ ಎಫರ್ಟ್ ಇಲ್ದಿರ ಆಗುತ್ತೆ ಅಂತ ಅಲ್ಲ, you'll have energy, motivation ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಸೊ ದಿಸ್ ಈಸ್ ಯುವರ್ ಗ್ರೂಪ್ ನಂಬರ್ 1, ಲೈಕ್ ಮೈ ಮೊಮೆಂಟ್ ಅಂತ ಏನು ಹೇಳ್ತೀವಿ, ದಿಸ್ ಈಸ್ ಮೈ ಮೊಮೆಂಟ್ ಅಂತ. ಇದು ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ನಾನು ಈ ಒಂದು ಪಾಯಿಂಟ್ ಆಫ್ ಮೈ ಲೈಫಲ್ಲಿ ಬಂದು ನಿಂತಿರೋದಕ್ಕೆ. ಏಕೆಂದರೆ ನಾನು ಅಲ್ಲಿ ಎಲ್ಲಿ ಬಿದ್ದಿದ್ದೆ ಅಲ್ಲಿಂದ ಎದ್ದು ನಾನು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ ಅಂದರೆ ನಾನು ಇವತ್ತು ಈ ಆಹಾ ಮೂಮೆಂಟಿಗೆ ಬಂದು ನಿಂತ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಸುಮಾರು ಜನ ಅಲ್ಲ, 95-98% ಜನರು ಒಂದು ಸಲ ಬಿದ್ದ ಮೇಲೆ ಅಲ್ಲೇ ಟಿಕಾಣಿ ಹಾಕಿ ಅಂದರೆ ಅಲ್ಲೇ ಸೆಟ್ಲಾಗಿ ಹೋಗ್ತಾರೆ, ಬ್ಲೇಮ್ ಮಾಡ್ತಾ, ಇಲ್ಲ ನೆಲನ, ಇಲ್ಲ ಬೀಳಿಸ್ದವ್ರನ್ನ, ಅಥವಾ ನಮ್ಮ ಫೇಟ್ ಹೀಗೆ ಇರೋದು ಅಂತ ಹೇಳಿ. ಬಟ್ ನೀವು ಎದ್ದು ನಿಂತ್ಕೊಂಡು ಒಂದು ಕಾಲು ಆದಮೇಲೆ ಇನ್ನೊಂದು ಕಾಲು, ಒಂದು ಹೆಜ್ಜೆ ಆದಮೇಲೆ ಇನ್ನೊಂದು ಹೆಜ್ಜೆ ಇಡ್ತಾ ಇಷ್ಟು ದೂರ ಬಂದಿದ್ದೀರಾ. ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಪ್ರೌಡ್ ಮೂಮೆಂಟ್ ನಿಮಗೆ. ಯು ವಿಲ್ ನೋ ನಿಮ್ಮ ಹಾರ್ಡ್ ವರ್ಕು ಅಥವಾ ನಿಮ್ಮ ಡೆಡಿಕೇಶನ್ ಏನಿತ್ತು ಎಲ್ಲೂ ವೇಸ್ಟ್ ಆಗಲಿಲ್ಲ, ಅಥವಾ ನಿಮ್ಮ ಕಣ್ಣೀರೇನಿತ್ತು ಎಲ್ಲೂ ವೇಸ್ಟ್ ಆಗಲಿಲ್ಲ, ಅಥವಾ ನಿಮ್ಮ ಡಿಟರ್ಮಿನೇಷನ್ ಏನಿತ್ತು ಏನಾದರೂ ನಾನು ಬಿಟ್ಕೊಡಲ್ಲ ಅನ್ನುವಂಥ ವಿಲ್ ಪವರ್ ಏನಿತ್ತು ಅದೆಲ್ಲೂ ವೇಸ್ಟ್ ಆಗಲಿಲ್ಲ. ಯು ಆರ್ ಅನ್ಲಾಕಿಂಗ್ ಇದನ್ನೆಲ್ಲ. ಬರೀ ಸ್ವಲ್ಪ ಜನ ಮಾತ್ರನೇ ಈ ಗ್ರೋತ್ ಪಾತಲ್ಲಿರೋರು. ಇನ್ನು ಮಿಕ್ಕಿದವರೆಲ್ಲ ಬ್ಲೇಮ್ ಗೇಮಲ್ಲಿ ಬ್ಯುಸಿಯಾಗಿರ್ತಾರೆ. ಅವ್ರನ್ನ ಬ್ಲೇಮ್ ಮಾಡ್ತಾ, ಇವ್ರನ್ನ ಬ್ಲೇಮ್ ಮಾಡ್ತಾ, ಸೊಸೈಟಿನ ಬ್ಲೇಮ್ ಮಾಡ್ತಾ, ಇನ್ನೊಬ್ರನ್ನ ಮತ್ತೊಬ್ರನ್ನ. ಬಿಕಾಸ್ ನಾವು ಮಾಡೋ ಕೆಲಸ ಮಾಡೋಷ್ಟು ಎನರ್ಜಿ ಇಲ್ಲ, ಪೇಷನ್ಸ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂದಾಗ ಬ್ಲೇಮ್ ಮಾಡೋದು ಇಟ್ ಇಸ್ ವೆರಿ ವೆರಿ ಈಸಿಯೆಸ್ಟ್ ಟಾಸ್ಕ್ ನಮಗೆ. ಸೊ ಯು ಆರ್ ನಾಟ್ ದ್ಯಾಟ್ ಗ್ರೂಪ್ ನಂಬರ್ 1. ಸೊ ಅದಕ್ಕೆ ನಿಮಗೆ ಯು ಆರ್ ಅನ್ಲಾಕಿಂಗ್ ಈ ಮೇಜರ್ ಡೋರ್ಸ್ನ ನಿಮ್ಮ ಲೈಫಲ್ಲಿ. ಸೊ ದ್ಯಾಟ್ ಈಸ್ ಯುವರ್ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ಆ್ಯಂಡ್ ದ್ಯಾಟ್ ಈಸ್ ವಂಡರ್ಫುಲ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನೀವು ಅಷ್ಟೆಲ್ಲ ಮಾಡಿಲ್ಲ ಅಂದಿದ್ರೆ ದ ಹೀಲರ್, ಯು ಹ್ಯಾವ್ ಕಂಪ್ಲೀಟೆಡ್ ಆ ಹೀಲಿಂಗ್ ಜರ್ನಿನ. ಅಗೇನ್ ಹೀಲಿಂಗ್ ಜರ್ನಿ ಲೈಕ್ ಕಂಪ್ಲೀಷನ್ ಅಂತ ಬರೋದಿಲ್ಲ, ಬಟ್ ಆ ಲೆವೆಲನ್ನು ಕಂಪ್ಲೀಟ್ ಮಾಡಿದ್ದೀರಾ. ಆ ಲಾಂಗ್ ಜರ್ನಿ, ನಿಮ್ಮನ್ನು ನೀವು ತಿಳ್ಕೊಳ್ಳೋದು, ನಿಮ್ಮನ್ನು ನೀವು ಅಗೇನ್ ಲುಕ್ ಎಟ್ ದಿಸ್, ರೀಬಿಲ್ಡ್ ಮಾಡೋದು. ಒಂದ್ಸಲ ಅದು ಬಿದ್ದ ತಕ್ಷಣ ಅಷ್ಟೇ ಜೀವನ ಅಂತ ಅಂದ್ಕೊಳ್ದಿರ, ಯು ಕೆಪ್ಟ್ ರೀಬಿಲ್ಡಿಂಗ್. ಮತ್ತೆ 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 ಅಟೆಂಪ್ಟ್ ಮಾಡಿರೋದು ನಿಮ್ಮನ್ನು ನೀವು ರೀಬಿಲ್ಡ್ ಮಾಡೋದಕ್ಕೆ, ನಿಮ್ಮ ಲೈಫನ್ನು ನೀವು ರೀಬಿಲ್ಡ್ ಮಾಡೋದಕ್ಕೆ. ಆ್ಯಂಡ್ ದಟ್ ಈಸ್ ವೈ ಯು ಆರ್ ಅನ್ಲಾಕಿಂಗ್ ಈ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ನ. ಯು ಆರ್ ಫೈನಲಿ ರೆಡಿ ನಿಮ್ಮ ಲೈಫಲ್ಲಿ ಬ್ರೇಕ್ ಥ್ರೂನೆಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ರಿಸೀವ್ ಅನ್ನೋದಕ್ಕಿಂತ ಇಟ್ ಈಸ್ ಜಸ್ಟ್ ಕಮಿಂಗ್. ನಮಗೆ ಬೇಡ ಅಂದ್ರೂ ಇವಾಗ ಅನ್ಇನ್ವೈಟೆಡ್ ಆಗಿ ಅಥವಾ ಇಟ್ಸ್ ಜಸ್ಟ್ ಕಮಿಂಗ್. ನಾವು ಅದನ್ನು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಲುಕ್ ಅಟ್ ದ್ಯಾಟ್, ವಿ ಹ್ಯಾವ್ ಸನ್ಫ್ಲವರ್. ಸನ್ಫ್ಲವರ್ ಈಸ್ ಅ ಬ್ಯೂಟಿಫುಲ್ ಕನ್ಫರ್ಮೇಷನ್ ನಮ್ಮ ಜೀವನದಲ್ಲಿ.
ಆ ಬ್ಯಾಲೆನ್ಸ್ ಮತ್ತೆ ವಾಪಸ್ ಬರ್ತಾ ಇರೋದು. ಈ ಕಾರ್ಡ್ ಬಂದು ಟೆಂಪ್ರೆನ್ಸ್ ಕಾರ್ಡು, ಹೀಲರು ಬಂದು ಟೆಂಪ್ರೆನ್ಸ್ ಕಾರ್ಡನ್ನು ಬಂದಾಗ ವಿ ಹ್ಯಾವ್ ಡಬಲ್ ಹೀಲಿಂಗ್. ಯು ಹ್ಯಾವ್ ಡನ್ ಡಬಲ್ ಡ್ಯೂಟಿ, ಡಬಲ್ ವರ್ಕ್ ನಿಮ್ಮ ಹೀಲಿಂಗ್ ಜರ್ನಿನಲ್ಲಿ. ಆ್ಯಂಡ್ ಅದಕ್ಕಾಗಿ ನಿಮ್ಮ ಈ ಗಿಡ ಏನು ಬೀಜ ಬಿತ್ತಿದ್ರಿ ಅದು ಇವಾಗ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಇಂಟೆನ್ಷನನ್ನು ಸೆಟ್ ಮಾಡಿದ್ವಿ ಅದಕ್ಕೆ ಬೇಕಾಗಿರುವಂಥ ಸ್ಟೆಪ್ಸ್ ಓಪನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಮಲ್ಟಿಪಲ್ ಅಟೆಂಪ್ಟ್ಸ್ ಮಾಡಿದ್ವಿ ಅದಕ್ಕೆ ಇವಾಗ ಬ್ರೇಕ್ ಥ್ರೂ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ವಿ ಅದಕ್ಕೆ ಉತ್ತರಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನನ್ನು ಹುಡುಕ್ತಾ ಇದ್ವಿ ಫೈನಲಿ ಅದಕ್ಕೆ ಕೀ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಡೋರ್ನ ಅನ್ಲಾಕ್ ಮಾಡೋದಕ್ಕೆ ನಿಮ್ಮ ಪರ್ಪಸ್ಸು, ನಿಮ್ಮ ಪಾತ್ಗೆ ನೀವು ಟು ವಾಕ್ ಆ ಪಾತಲ್ಲಿ. ಸೊ ದ್ಯಾಟ್ ಈಸ್ ವಾಟ್ ಇಟ್ ಈಸ್. ಲೈಕ್ ಫೈನಲಿ ಆ ಸೂರ್ಯನಿಗೆ ಸೂರ್ಯಕಾಂತಿ ಹೂವು ಅಲೈನ್ ಆಗೋ ಥರ. ಸೊ ಅದಕ್ಕೆ ನಾವು ಅಲೈನ್ ಆದಾಗ, ಬೆಳಕಿಗೆ ಅಲೈನ್ ಆದಾಗ, ನಮ್ಮ ಸೋಲಿಗೆ ಅಲೈನ್ ಆದಾಗ, ನಮ್ಮ ಹಾರ್ಟ್ ವೈಬ್ರೇಷನ್ಗೆ ನಾವು ಅಲೈನ್ ಆದಾಗ ಇಟ್ ಬಿಕಮ್ಸ್ ವೆರಿ ವೆರಿ ಈಸಿ ನಮ್ಮ ಜೀವನದಲ್ಲಿ ಆ ಬ್ರೇಕ್ ಥ್ರೂಗಳನ್ನ ತರೋದಕ್ಕೆ. ಸೊ ಯು ಹ್ಯಾವ್ ಡನ್ ಅ ಹಾರ್ಡ್ ಹೆವಿ ಡ್ಯೂಟಿ ವರ್ಕ್ ಗ್ರೂಪ್ ನಂಬರ್ 1. ಸೊ ಅದಕ್ಕಾಗಿ ಯು ಆರ್ ಅನ್ಲಾಕಿಂಗ್ ಎಷ್ಟೊಂದು ಮೇಜರ್ ಬ್ರೇಕ್ ಥ್ರೂಸ್ನ ನಿಮ್ಮ ಲೈಫಲ್ಲಿ. 3 ಆಫ್ ಸ್ಟೋನ್ಸ್, ಎಷ್ಟೊಂದು ಸಪೋರ್ಟು. ದಿಸ್ ಈಸ್ ವೆರಿ ಕಂಫರ್ಟಬಲ್ ಎನರ್ಜಿ. ಈ ಹಾರ್ಡ್ ಎನರ್ಜಿಯಿಂದ, ಹಾರ್ಡ್ಶಿಪ್ಪಿಂದ ನಾವು ಸ್ವಲ್ಪ ಈಸಿ, ಆ ವೀಲ್ ಆಫ್ ಫಾರ್ಚೂನ್ ಬಂದು ಆ ವೀಲ್ ಟರ್ನ್ ಆಗ್ತಾ ನಮ್ಮ ಜೀವನದಲ್ಲಿ ಸ್ವಲ್ಪ ಈಸಿನೆಸ್ನ ತರ್ತಾ ಇದೆ, ಸ್ವಲ್ಪ ರಿಲ್ಯಾಕ್ಸ್ಡ್ ಎನರ್ಜಿನ ತರ್ತಾ ಇದೆ. ಯಾಕೆಂದರೆ ಫೈನಲಿ ಇಟ್ ಈಸ್ ವರ್ಕಿಂಗ್. ಫೈನಲಿ ವೀಲ್ ಟರ್ನ್ ಆದಾಗ ದೆರ್ ಇಸ್ ಅ ರಿಲೀಫ್. ಓಕೆ, ಐ ಕ್ಯಾನ್ ಸಿ ದ ಚೇಂಜ್. ಬರೀ 1 ವ್ಯೂ ಬರ್ತಾ ಇರೋ ಕಡೆ ಇವಾಗ ಲೈಕ್ ಲೆಟ್ಸೇ ಒಂದು 300 ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆದಾಗ ಓಕೆ ದೇರ್ ಇಸ್ ಅ ಗ್ರೋತ್. 300 ಬರಬೇಕಾದ್ರೆ ಲೈಕ್ ಯೂಟ್ಯೂಬ್ ವಿಡಿಯೋ ಎಕ್ಸಾಂಪಲ್ ಕೊಡ್ತಾ ಇರೋದು, 300ಇಂದ 1000ಗೆ ಮೂವ್ ಆಗೋದು, 1000ಇಂದ ನೀಡಲ್ ಸ್ವಲ್ಪ ಸ್ವಲ್ಪನೇ ಪಾಸಿಟಿವ್ ಕಡೆಗೆ ಶಿಫ್ಟ್ ಆಗ್ತಾ ಇರೋದು. ಸೊ ಡೋಂಟ್ ಇಗ್ನೋರ್ ಸಣ್ಣ ಒಳ್ಳೆ ಚೇಂಜಸ್ಗಳನ್ನು. ಅಕ್ನಾಲೇಜ್ ಎಲ್ಲ ಸಣ್ಣ ಪುಟ್ಟ ಚೇಂಜಸ್ಗಳನ್ನ, ಸಣ್ಣ ಪುಟ್ಟ ಬ್ರೇಕ್ ಥ್ರೂಸ್ಗಳನ್ನ. ಲೆಟ್ಸೇ ದಾರಿನಲ್ಲಿ ಹೋಗಬೇಕಾದ್ರೆ ₹5 ಸಿಕ್ತು, ಜಸ್ಟ್ ಬಿ ಎಕ್ಸೈಟೆಡ್. ಎಸ್, ದಟ್ ಈಸ್ ಅ ಕನ್ಫರ್ಮೇಷನ್. ನನ್ನ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ದು ಡಿಸ್ಕೌಂಟ್ ಸಿಕ್ತು, ಅಡಿಷ್ನಲಿ 10% ಡಿಸ್ಕೌಂಟ್ ಸಿಕ್ತು. ಎಸ್, ದಟ್ ಈಸ್ ಅ ಕನ್ಫರ್ಮೇಷನ್. ನನ್ನ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ದು ಅಪ್ರಿಸಿಯೇಷನ್ ಸಿಕ್ತು. ಯಾರೋ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಿದ್ರು ಅಥವಾ ನಿಮ್ಮನ್ನು ಎನ್ಕರೇಜ್ ಮಾಡಿದ್ರು. ಎಸ್, ದ್ಯಾಟ್ ಈಸ್ ಮೈ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್. ಎನರ್ಜಿ ಸ್ವಲ್ಪ ಚೆನ್ನಾಗಿದೆ ಇವತ್ತು ನನ್ನ ಬಾಡಿನಲ್ಲಿ. ಎಸ್, ದ್ಯಾಟ್ ಈಸ್ ಮೈ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್. ಸೊ ದ್ಯಾಟ್ ಈಸ್ ವಾಟ್ ಯು ಆರ್ ಸಪೋಸ್ ಟು ಬಿ ಡೂಯಿಂಗ್. ಇವಾಗ ಗ್ರೂಪ್ ನಂಬರ್ 1, ಅಕ್ನಾಲೇಜ್ ಆ್ಯಂಡ್ ಕೌಂಟ್ ನಿಮ್ಮ ಎಲ್ಲ ಈ ಸಣ್ಣ ಬ್ರೇಕ್ ಥ್ರೂಸ್ನ, ಸಣ್ಣ ಈ ಚೇಂಜಸ್ಸನ್ನು ನಿಮ್ಮ ಲೈಫಲ್ಲಿ. ದ್ಯಾಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಟರ್ನ್ ನಿಮ್ಮ ವೀಲನ್ನು ಇನ್ನೂ ಫಾಸ್ಟಾಗಿ ನಿಮ್ಮ ಫೇವರಲ್ಲಿ. ಓಕೆ, ಸೊ ಯಾ, ದ್ಯಾಟ್ ಈಸ್ ಯುವರ್ ರೀಡಿಂಗ್. ಇವತ್ತನ ನಿಮ್ಮ ರೀಡಿಂಗು ಹೋಪ್ಫುಲಿ ನಿಮ್ಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಸಾರಿ ಡಿಸ್ಟರ್ಬೆನ್ಸಸ್ಗೆ. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ಓಕೆ, ಕೆಳಗೆ ಕಮೆಂಟ್ ಮಾಡಿ ಐ ಆಮ್ ರೆಡಿ ಫಾರ್ ಮೈ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ಅಂತ ಹೇಳಿ. ಸೊ ಯಾ, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಆಯಿತಾ, ಗ್ರೂಪ್ ನಂಬರ್ 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ಮೊದಲನೇದು ಕಾಣಿಸ್ತಾ ಇರೋದು ಸ್ಪಾಟ್ಲೈಟ್. ಈ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಎಲ್ಲ ಕಡೆ ಕತ್ಲಿರುತ್ತೆ, ನಮ್ಮ ಮೇಲೆ ಮಾತ್ರ ಸ್ಪಾಟ್ಲೈಟ್ ಇರುತ್ತಲ್ಲ. ಸೊ ದಟ್ ಈಸ್ ದ ಕೈಂಡ್ ಆಫ್ ಮೂಮೆಂಟ್ ನಿಮ್ಮ ವೀಲ್ ಆಫ್ ಫಾರ್ಚೂನ್ ತರ್ತಾ ಇರೋದು, ಆ ಸ್ಪಾಟ್ಲೈಟ್ ಮೂಮೆಂಟ್ ಅಂತ ಅಂದಾಗ ಮೇ ಬಿ ನೀವು ಮಾಡ್ತಾ ಇರೋ ಬಿಸ್ನೆಸ್ ಮೇಲೆ ಸ್ಪಾಟ್ಲೈಟ್ ಇರ್ಬೋದು, ಜನರು ನಾವು ಮಾಡ್ತಾ ಇರೋ ಕೆಲಸದ ಬಗ್ಗೆ ಮಾತುಕತೆ ಮಾಡ್ತಾ ಇರ್ಬೋದು. ಸೊ ದೇರ್ ಈಸ್ ದಿಸ್ ಸ್ಪ್ರೆಡ್, ನ್ಯೂಸ್ ಸ್ಪ್ರೆಡ್ ಆಗ್ತಾ ಇರೋದು, ನಾವು ಮಾಡ್ತಾ ಇರೋ ಕೆಲಸ ಅಥವಾ ನಮ್ಮ ಪ್ರೋಗ್ರೆಷನು, ನಮ್ಮ ಸಕ್ಸಸ್ಸು. ಆ ನ್ಯೂಸ್ ಸ್ಪ್ರೆಡ್ ಆದಾಗ ನಮಗೆ ಬೇಕಾಗಿರುವಂಥ ಕ್ಲೈಂಟ್ಸು, ಬೇಕಾಗಿರುವಂಥ ಗ್ರೋತ್ಗೆ ಬೇಕಾಗಿರುವಂಥ ರಿಸೋರ್ಸಸ್ಸನ್ನು ನಾವು ಇನ್ವೈಟ್ ಮಾಡ್ತಾ ಇರೋದು ನಮ್ಮ ಲೈಫಲ್ಲಿ. ಸೊ ಈ ವೀಲ್ ಆಫ್ ಫಾರ್ಚೂನ್ ಬಂದು ನಮ್ಮ ಲೈಫಲ್ಲಿ, ವೀಲ್ ಆಫ್ ಫಾರ್ಚೂನ್ ಮೊಮೆಂಟ್ ಬಂದು ತರ್ತಾ ಇರೋದು ನಮ್ಮ ಲೈಫಲ್ಲಿ ಆ ಸ್ಪಾಟ್ಲೈಟನ್ನು, ಅಪ್ರಿಸಿಯೇಷನನ್ನು, ಕಾಂಪ್ಲಿಮೆಂಟ್ಸನ್ನು, ಮತ್ತು ಎಸ್ಪೆಷಲಿ ನೀವು ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದರೆ ಅಡಿಷ್ನಲ್ ಕ್ಲೈಂಟ್ಸ್ನ, ಯೂಟ್ಯೂಬ್ ಇದ್ದರೆ ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ಸ್ನ. ಸೊ ಸಮಥಿಂಗ್ ಈಸ್ ಅಪ್ಗ್ರೇಡಿಂಗ್, ಲೆವೆಲಿಂಗ್ ಅಪ್ ಅಂತ ಏನು ಹೇಳ್ತೀವಿ, ನೆಕ್ಸ್ಟ್ ಲೆವೆಲಿಗೆ ಸಮಥಿಂಗ್ ಈಸ್ ಮೂವಿಂಗ್ ನಮ್ಮ ಲೈಫಲ್ಲಿ. ಓಕೆ, ಆ್ಯಂಡ್ ಯಾ, ಎಕ್ಸ್ಪೆಕ್ಟ್ ಲಾಟ್ ಆಫ್ ಅಪ್ರಿಸಿಯೇಷನ್ ಅಥವಾ ಈ ರೆಸ್ಪಾಂಡಿಂಗ್, ಜನರು ನಮಗೆ ರೆಸ್ಪಾಂಡ್ ಮಾಡ್ತಾ ಇರೋದು. ಓಕೆ, ದಿಸ್ ಈಸ್ ವೆರಿ ವೆರಿ ಬ್ಯೂಟಿಫುಲ್, ಎಸ್ಪೆಷಲಿ ನೀವು ಬಿಸ್ನೆಸ್ಸಲ್ಲಿ ಅಥವಾ ಆಗಿದ್ದರೆ. ಸೊ ದಿಸ್ ಈಸ್ ಅ ವಂಡರ್ಫುಲ್ ಎನರ್ಜಿ ನಮ್ಮ ಬಿಸ್ನೆಸ್ಸಿಗೆ ಸಕ್ಸಸ್ಸನ್ನು ತರೋದಕ್ಕೆ, ಕ್ಲೈಂಟ್ಸನ್ನು ತರೋದಕ್ಕೆ, ಹೊಸ
ಹೊಸದನ್ನೇನಾದರೂ ಲಾಂಚ್ ಮಾಡೋದಕ್ಕೆ, ಯಾಕೆಂದರೆ ಆ ಸ್ಪಾಟ್ಲೈಟ್ ಬಂದು ನಮ್ಮ ಮೇಲೆ ಇದ್ದಾಗ ಜನರು ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ವೀಲ್ ಆಫ್ ಫಾರ್ಚೂನ್ ಮೂಮೆಂಟು ನಮ್ಮ ಲೈಫಲ್ಲಿ ಬರ್ತಾ ಇರೋದು. ಬಟ್ ಅದರ್ವೈಸ್ ನೀವು ಬಿಸ್ನೆಸ್ಸಲ್ಲೆಲ್ಲ ಇಲ್ಲ ಅಂತ ಅಂದ್ರೂ ಯು ಆರ್ ಫೈನಲಿ ರಿಸೀವಿಂಗ್ ಆ ಅಪ್ರಿಸಿಯೇಷನನ್ನು ನಿಮ್ಮ ಲೈಫಲ್ಲಿ. ಗ್ರೂಪ್ ನಂಬರ್ 2, ಸೊ ನಾನು ಏನು ಮಾಡಿದರೂ ನನಗೆ ಅಪ್ರಿಸಿಯೇಷನ್ ಸಿಗೋದಿಲ್ಲ, ನಾನು ಏನು ಮಾಡಿದರೂ ಯಾರೂ ನನ್ನನ್ನು ನೋಟಿಸ್ ಮಾಡ್ತಾ ಇಲ್ಲ, ಅಥವಾ ನನಗೆ ಸಿಗಬೇಕಾಗಿರುವಂಥ ಪ್ರೀತಿ ಸಿಗ್ತಾ ಇಲ್ಲ, ಅಥವಾ ನನಗೆ ಸಿಗಬೇಕಾಗಿರುವಂಥ ರೆಸ್ಪೆಕ್ಟು. ಸೊ ದಟ್ ಈಸ್ ಮಿಸ್ಸಿಂಗ್ ನಿಮ್ಮ ಲೈಫಿಂದ ಅಂತ ಅಂದರೆ, ಸೊ ದಟ್ ಈಸ್ ವಾಟ್ ಈಸ್ ಚೇಂಜಿಂಗ್ ಇವಾಗ ಈ ವೀಲ್ ಆಫ್ ಫಾರ್ಚೂನ್ ಎನರ್ಜಿಯಿಂದಾಗಿ. ಆ ವೀಲ್ ಆಫ್ ಫಾರ್ಚೂನ್ ಟರ್ನ್ ಆಗೋದಕ್ಕೂ ಕಾರಣ ನೀವು ಪ್ರಾಬಬ್ಲಿ ನಿಮ್ಮ ಸೆಲ್ಫ್ ಲವ್ ಜರ್ನಿನಲ್ಲಿರ್ಬೋದು, ನಿಮ್ಮನ್ನು ನೀವು ನೋಡ್ಕೊಳ್ತೀನಿ ಅನ್ನುವಂಥ ಒಂದು ಆ ಇಂಟೆನ್ಷನ್ನ ಸೆಟ್ ಮಾಡಿರ್ಬೋದು, ಹೆಚ್ಚಿಗೆ ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸೋದಕ್ಕೆ ಸ್ಟಾರ್ಟ್ ಮಾಡಿರ್ಬೋದು, ನೀರು ಜಾಸ್ತಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿರ್ಬೋದು, ನಿಮ್ಮ ಸ್ಕಿನ್ ಕ್ಲಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ಬೋದು, ಅಥವಾ ಸ್ಟಾರ್ಟ್ ಆಗಬಹುದು. ಸೊ ಸಮಥಿಂಗ್ ಈಸ್ ಶಿಫ್ಟಿಂಗ್ ನಮ್ಮ ಒಳಗಡೆ. ಆ ಶಿಫ್ಟ್ ಬಂದು ಜನರು ನೋಟಿಸ್ ಮಾಡ್ತಾ ಇರೋದು, ನೋಟಿಸ್ ಮಾಡ್ತಾ ನಮ್ಮನ್ನು ಕೇಳ್ತಾ ಇರೋದು, ಓಕೆ ಏನು ವಾಟ್ ಇಸ್ ನ್ಯೂ, ಏನು ಹೊಸದು, ಏನು ಮಾಡಿದ್ದೀರಾ, ಏನಾಯಿತು, ಹೇಗೆ ಈ ಚೇಂಜಸ್ ಎಲ್ಲ ಆಗ್ತಾ ಇದೆ ಅಂತ ಹೇಳಿ. ಸೊ ಅದು ಹೊರಗಡೆಗೆ ಕಾಣಬೇಕಂತ ಅಂದರೆ ಫಸ್ಟು ನಮ್ಮಲ್ಲಿ ಆಲ್ರೆಡಿ ನಾವು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಈಗ ವೆಯ್ಟ್ ಲಾಸ್ ಬಂದು ಲೈಕ್ ನಾವು ಒಂದು ವಾರ ಮಾಡಿದ ತಕ್ಷಣ ಜನರಿಗೆಲ್ಲ ಗೊತ್ತಾಗೋಗೋದಿಲ್ಲ ಇವರು ವೆಯ್ಟ್ ಲಾಸ್ ಜರ್ನಿನಲ್ಲಿದ್ದಾರೆ ಅಂತ. ಮೇ ಬಿ 2 months 3 months ಸತತವಾಗಿ ನಾವು ಅದರಲ್ಲಿ ವರ್ಕ್ ಮಾಡಿದಾಗ, ಎಕ್ಸಸೈಸ್ ಮಾಡಿದಾಗ, ಡಯಟ್ ಮಾಡಿದಾಗ, ಡ್ರೆಸ್ಸು ಲೂಸ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ, ಸೊ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆದಾಗ ಜನರು ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓ ಸಮಥಿಂಗ್ ಇಸ್ ಡಿಫ್ರೆಂಟ್, ಏನೋ ಡಿಫ್ರೆಂಟ್ ಆಗಿದ್ದಾರೆ ಇವರು, ಏನೋ ಡಿಫ್ರೆಂಟಾಗಿ ಮಾಡ್ತಿರ್ಬೇಕು ಅವ್ರ ಜೀವನದಲ್ಲಿ ಅಂತ ಹೇಳಿ. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಸ್ಪಾಟ್ಲೈಟ್ ನಮ್ಮ ಮೇಲೆ ಬೀಳ್ತಾ ಇರೋದು. ನೀವು ಮಾಡಿರೋಂಥ ಇಂಟರ್ನಲ್ ವರ್ಕ್ ಬಂದು ಎಕ್ಸ್ಟರ್ನಲಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗೋದು. ಈಗ ಯೂಟ್ಯೂಬ್ ಚಾನಲ್ ತೊಗೊಂಡಾಗ ನೀವು 5 ವಿಡಿಯೋ ಹಾಕಿರ್ಬೋದು, 10 ವಿಡಿಯೋ ಹಾಕಿರ್ಬೋದು, 10 ವಿಡಿಯೋ ಹಾಕೋದಕ್ಕೆ 2 months ಆಗಿರ್ಬೋದು. ಸೊ ಯು ಹ್ಯಾವ್ ಆಲ್ರೆಡಿ ಆಲ್ರೆಡಿ ಏನನ್ನ ಇನ್ವೆಸ್ಟ್ ಮಾಡಿದ್ದೀವಿ ಅದಕ್ಕೆ ಬೇಕಾಗಿರುವಂಥ ರಿಟರ್ನ್ಸ್ ಬರ್ತಾ ಇರೋದು. ದಟ್ ಈಸ್ ಯುವರ್ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್. ಗ್ರೂಪ್ ನಂಬರ್ 2, ನಿಮ್ಮ ಹಾರ್ಡ್ ವರ್ಕ್ಗೆ ರಿವಾರ್ಡ್ ಸಿಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇರೋದು, ನಿಮ್ಮ ಒಳ್ಳೆತನಕ್ಕೆ ಬರಬೇಕಾಗಿರುವಂಥ ಅಪ್ರಿಸಿಯೇಷನ್ನು ಅಥವಾ ಕಾಂಪ್ಲಿಮೆಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗೋದು. ಸೊ ಅಗೇನ್ ಇಟ್ಸ್ ಅ ವೆರಿ ಸ್ಪಾಟ್ಲೈಟ್ ಮೂಮೆಂಟ್ ನಮಗೆ, ನಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್, ಎನಿಥಿಂಗ್ ಗೋಯಿಂಗ್ ಟು ದ ನೆಕ್ಸ್ಟ್ ಲೆವೆಲ್ ನಮ್ಮ ಲೈಫಲ್ಲಿ. ಸೊ ಈ ಒಂದು ಸ್ಲ್ಯಾಬಲ್ಲಿದ್ವಿ, ಇವಾಗ ವಿ ಆರ್ ಟಯರ್ಡ್, ಈ ಸ್ಲ್ಯಾಬಲ್ಲೇ ವಿ ಆರ್ ಟಯರ್ಡ್, ಇದೆ ಫ್ಲೋರಲ್ಲೇ ವಿ ಆರ್ ಟಯರ್ಡ್, ಇದೇ ಥರ ನಡೀತಾ ಇದೆ. ಸೊ ದೇರ್ ಇಸ್ ದಿಸ್ ಅಪ್ಗ್ರೇಡೇಷನ್ ಅಥವಾ ನೆಕ್ಸ್ಟ್ ಲೆವೆಲ್ಗೆ ನಾವು ಮೂವ್ ಆಗ್ತಾ ಇರೋದು. ಇನ್ ವಾಟ್ ಎವರ್ ಏರಿಯಾ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ, ನಿಮ್ಮ ಎನರ್ಜಿನ, ನಿಮ್ಮ ಹಾರ್ಡ್ ವರ್ಕನ್ನು ಇನ್ವೆಸ್ಟ್ ಮಾಡಿರೋಂಥ ಏರಿಯಾನಲ್ಲಿ ದೇರ್ ಇಸ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದು, ಅಥವಾ ನೋಟಿಸ್ ಮಾಡ್ತಾ ಇರೋದು. ನಿಮ್ಮ ಈ ಪ್ರಾಡಕ್ಟ್ ಲೈನ್ನ ಅಥವಾ ನಿಮ್ಮ ಹಾರ್ಡ್ ವರ್ಕ್ನ ಜನರು ನೋಟಿಸ್ ಮಾಡ್ತಾ ಇರೋದು, ಅದ್ರ ಜೊತೆಗೆ ನೀವು ನೋಟಿಸ್ ಮಾಡ್ತಾ ಇರೋದು. ಏನು ಉಪಯೋಗ ಆಗ್ತಾ ಇದೆ, ನಾನು ದಿನ 10,000 ಹೆಜ್ಜೆ ನಡೀತಾ ಇದ್ದೀನಿ, 1 ತಿಂಗಳು ತನಕನೂ ನಮಗೇನು ಉಪಯೋಗ ಗೊತ್ತಾಗೋದಿಲ್ಲ, 2ನೇ ತಿಂಗಳು ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇದೆ, 3ನೇ ತಿಂಗಳು ವಾವ್ ಐ ಆಮ್ ಫೀಲಿಂಗ್ ಅಬ್ಸಲ್ಯೂಟ್ಲಿ ಮಸಲ್ಸು ಜಾಯಿಂಟ್ಸು ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋ ಥರ ಇದೆ, ಕೂತ್ಕೊಂಡಾಗ ಮೇಲೆ ಎದ್ದೇಳೋದಕ್ಕೆ ಅಷ್ಟೊಂದು ಕಷ್ಟ ಆಗ್ತಾ ಇಲ್ಲ, ಇವಾಗ ನನ್ನ ಸ್ಕಿನ್ ಸ್ವಲ್ಪ ಕ್ಲಿಯರ್, ಇದೆಲ್ಲ ಗೊತ್ತಾಗೋದಕ್ಕೆ ಅಟ್ಲೀಸ್ಟ್ 2-3 months ಆಗುತ್ತೆ. 1 ವಾರದಲ್ಲೇ, 10 ದಿನದಲ್ಲೇ, 1 ತಿಂಗಳಲ್ಲೇ ನಮಗೆ ರಿಸಲ್ಟ್ಸ್ ಗೊತ್ತಾಗೋದಿಲ್ಲ. ಫೈನಲಿ ನಿಮಗೆ ಆ ರಿಸಲ್ಟ್ ಬರುವಂಥ ಟೈಮ್ ಇದು. ನಿಮ್ಮ ಹಾರ್ಡ್ ವರ್ಕ್ಗೆ ಆ ರಿಸಲ್ಟು, ರಿವಾರ್ಡು, ಅಪ್ರಿಸಿಯೇಷನ್ ಬರುವಂಥ ಮೂಮೆಂಟ್ ಇದು. ಅಗೇನ್ ದ ಸ್ಪಾಟ್ಲೈಟ್ ಮೂಮೆಂಟು. ಸೊ ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ನಿಮ್ಮ ವೀಲ್ ಆಫ್ ಫಾರ್ಚೂನ್ ಮೂಮೆಂಟಲ್ಲಿ. ಯು ಆರ್ ಫೈನಲಿ ಗೆಟ್ಟಿಂಗ್ ಆ ರಿವಾರ್ಡನ್ನ ನಿಮ್ಮ ಈ ಹಾರ್ಡ್ ವರ್ಕ್ಗೆ, ನಿಮ್ಮ ಡೆಡಿಕೇಷನಿಗೆ. ಐ ಆಮ್ ಸಾರಿ, ಓಕೆ. ಸೊ ಆ ಡೆಡಿಕೇಷನಿಗೆ ಬೇಕಾಗಿರುವಂಥ ಬ್ರೇಕ್ ಥ್ರೂಸ್ ಬರ್ತಾ ಇರೋದು. ಕೆಲವರು ಬ್ಲಾಕೇಜ್ ರಿಲೀಸ್ ಮಾಡೋದ್ರ ಬಗ್ಗೆ ವರ್ಕ್ ಮಾಡಿರ್ಬೋದು, ಮನಿ ಬ್ಲಾಕೇಜಸ್ಸು ಅಥವಾ ಮನಿ ರಿಲೇಟೆಡ್ ಏನಾದರೂ ವರ್ಕ್ ಮಾಡಿರ್ಬೋದು, ಸೆಲ್ಫ್ ಲವ್ ರಿಲೇಟೆಡ್ ವರ್ಕ್ ಮಾಡಿರ್ಬೋದು. ಅಗೇನ್ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2 ಇಬ್ಬರೂ ಆಲ್ರೆಡಿ ನೀವೇನೇನ ಮಾಡಿದ್ದೀರಾ, ಅದಕ್ಕೆ ಬರಬೇಕಾಗಿರುವಂಥ ಫಲ ಅಥವಾ ಅದಕ್ಕೆ ಬರಬೇಕಾಗಿರುವಂಥ ರಿವಾರ್ಡ್ಸ್ ಏನಿದೆ ಅದು ನಮ್ಮ ಲೈಫಲ್ಲಿ ನಾವು ಫೈನಲಿ ಇನ್ವೈಟ್ ಮಾಡ್ತಾ ಇರೋದು. ಯಾಕೆಂದರೆ ನಾವು ಫೈಟ್ ಮಾಡೋದಕ್ಕೆ ಸ್ಟಾಪ್ ಮಾಡಿದ್ದೀವಿ, ಯೂನಿವರ್ಸ್ ಜೊತೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ನಾವು ಫೈಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಅರ್ಥ ಇಲ್ಲ. ಜೀವನ ಇರೋದು ಹೀಗೆ, ಹೌದು, ಕೆಲವರಿಗೆ ಗುಡ್ ಲಕ್ ಇರುತ್ತೆ, ಕೆಲವರಿಗೆ ಬ್ಯಾಡ್ ಲಕ್ ಇರುತ್ತೆ. ಕೆಲವರು ಆಲ್ರೆಡಿ ಚೆನ್ನಾಗಿ ದುಡ್ಡಿರೋಂಥ ಫ್ಯಾಮಿಲಿನಲ್ಲಿ ಅವರು ಜೀವನ ಮಾಡ್ತಾ ಇರ್ತಾರೆ, ಅಥವಾ ಅವ್ರು ರೀಇನ್ಕಾರ್ನೇಟ್ ಮಾಡಿರ್ತಾರೆ, ಆಲ್ರೆಡಿ ದುಡ್ಡಿರೋರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ದುಡ್ಡು ಕೊಟ್ಟಿರ್ತಾರೆ. ಅಥವಾ ಇನ್ನೊಂದಾಗಿರುತ್ತೆ, ಬೇರೆ ಯಾರು ಇರ್ತಾರೆ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡೋದಕ್ಕೆ. ಈಗ ನಾವು ಆ ಥರ ಒಂದು ಪ್ರಿವಿಲೇಜ್ ಫ್ಯಾಮಿಲಿನಲ್ಲದೆ ಇರ್ಬೋದು.
ಮಿಡಲ್ ಕ್ಲಾಸಲ್ಲಿರ್ಬೋದು ಅಥವಾ ಹೆಲ್ತ್ ಇಶ್ಯೂ ಇರ್ಬೋದು, ಎನಿಥಿಂಗ್. ಸೊ ನಾವು ಅದ್ರ ಜೊತೆ ಫೈಟ್ ಮಾಡ್ದಿರ ಅವ್ರಿಗೆ ಯಾಕೆ ಹಿಂಗೆ, ನಮಗೆ ಯಾಕೆ ಹಿಂಗಿಲ್ಲ, ಅವ್ರಿಗೇನೋ ಅವ್ರ ಪೇರೆಂಟ್ಸ್ ಕೊಟ್ಟರು, ನಮಗೆ ಯಾರು ಕೊಡ್ತಾರೆ. ಸೊ ದಿಸ್ ಈಸ್ ಆಲ್ ವೇಸ್ಟ್ ಆಫ್ ಟೈಮ್. ಇರೋದು ಹೀಗೆ, ಜೀವನ ಇರೋದು ಹೀಗೆ, ಬಂದಿರೋದು ಈ ಥರ, ಈ ಫ್ಯಾಮಿಲಿನಲ್ಲಿ ನಮ್ಮ ಲೈಫ್ ಇರೋದು. ಇವತ್ತಿನ ದಿನದಲ್ಲಿ ನನ್ನ ಬ್ಯಾಂಕ್ ಅಕೌಂಟಲ್ಲಿ 30,000 ಇದೆ. ದಿಸ್ ಈಸ್ ದ ರಿಯಾಲಿಟಿ, ದೀಸ್ ಆರ್ ದ ಫ್ಯಾಕ್ಟ್ಸ್. ಫೈಟ್ ಮಾಡಿ ಯಾಕೆ ಹಿಂಗಿಲ್ಲ, ಯಾಕೆ ಹಂಗಿದೆ, ಯಾಕೆ ಅವ್ರಿಗಾದಿದೆ, ಯಾಕೆ ನಮಗೆ ಹಿಂಗಿಲ್ಲ, ದೆರ್ ಇಸ್ ನೋ ಪಾಯಿಂಟ್ ಅದ್ರ ಬಗ್ಗೆ ಫೈಟ್ ಮಾಡೋದ್ರಲ್ಲಿ. ಸೊ ಇರೋ ಕಾರ್ಡ್ಸನ್ನ ಈಗ ನಾವು ಕಾರ್ಡ್ಸ್ ಆಡೋದಕ್ಕೆ ಕೂತ್ಕೊಂಡಾಗ ರ್ಯಾಂಡಮ್ ಆಗಿ ನಿಮ್ಗೊಂದು ಕಾರ್ಡ್, ನನಗೊಂದು ಕಾರ್ಡ್, ನಿಮ್ಗೊಂದು ಕಾರ್ಡ್, ನನಗೊಂದು ಕಾರ್ಡ್ ಅಂತ ಹಾಕ್ಕೊಳ್ಬೇಕಾದ್ರೆ, ಅಥವಾ 10 ಜನಕ್ಕೆ 10 ಥರ ಕಾರ್ಡ್ಸ್ ಬಿದ್ದಾಗ ವಿ ಕ್ಯಾನಾಟ್ ರಿಯಲಿ ಫೈಟ್ ಆ ಕಾರ್ಡ್ ಗೇಮಲ್ಲಿ. ಇವಾಗ ನಿಮಗೆ ಮಾತ್ರ ಎಲ್ಲ ಒಳ್ಳೆ ಕಾರ್ಡ್ಸ್ ಬಂದಿದೆ, ನನಗೇನು ಬಂದಿಲ್ಲ. ವಿ ಕ್ಯಾನಾಟ್ ಡೂ ಎನಿಥಿಂಗ್. ಇರೋದ್ರಲ್ಲಿ ಹೌ ಕ್ಯಾನ್ ವಿ ಚೇಂಜ್, ಹೌ ಕ್ಯಾನ್ ವಿ ರೆಸ್ಪಾಂಡ್, ಹೌ ಕ್ಯಾನ್ ವಿ ಪ್ಲ್ಯಾನ್, ಎಷ್ಟು ಸ್ಮಾರ್ಟಾಗಿ ಆ್ಯಕ್ಟ್ ಮಾಡ್ಬೋದು, ಇರೋದ್ರಲ್ಲಿ ಹೇಗೆ ಬೆಳೆಸ್ಕೊಳ್ತಾ ಹೋಗ್ಬೋದು. ಸೊ ಅದೇನೇ ಹೇಳೋದು, ಸೊ ರ್ಯಾಕ್ ಟು ರಿಚಸ್. ಎಷ್ಟು ಜನ ನಮಗೆ ಎಕ್ಸಾಂಪಲ್ಸ್ ಇದೆ, ಏನು ಇಲ್ದಿರ ಬೆಳೆದಿರೋ ಅಂಥವ್ರು, ಕಾಲ್ ಆಂಪ್ಯೂಟ್ ಆಗಿದ್ರು ಮ್ಯಾರಥಾನ್ ಓಡಿರೋ ಅಂಥವ್ರು, ಅಥವಾ ಅವ್ರದ್ದೇ ಆಗಿರುವಂಥ ಸೆಕ್ಷನಲ್ಲಿ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ಗಳನ್ನ ತಗೊಂಡಿರೋರು. ಅವರೆಲ್ಲ ಯಾರೂ ಬ್ಲೇಮ್ ಮಾಡ್ಕೊಳ್ತಾ ಸಿಚುವೇಶನನ್ನು, ಫ್ಯಾಮಿಲಿನ, ಸೊಸೈಟಿನ ಇದನ್ನೆಲ್ಲ ಬ್ಲೇಮ್ ಮಾಡ್ಕೊಂಡಿದ್ದಾಗ ಯು ಕೆನಾಟ್ ವಿನ್ ಗೋಲ್ಡ್ ಮೆಡಲ್ ಒಲಿಂಪಿಕ್ಸಲ್ಲಿ. ಯಾಕೆಂದರೆ ಟೈಮ್ ಎಲ್ಲ, ಎನರ್ಜಿ ಎಲ್ಲ ಅಲ್ಲೆಲ್ಲೋ ಲೀಕ್ ಆಗ್ತಾ ಇದೆ ಬೇಡದಿರೋ ವಿಚಾರದಲ್ಲಿ. ಸೊ ಆ ಫೈನಲಿ ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಇರೋದು, ಫೈಟ್ ಮಾಡಿ ಯಾವುದೇ ಪ್ರಯೋಜನ ಇಲ್ಲ. ನಮ್ಮ ಹತ್ರ ಇರೋದು ಈ ಕಾರ್ಡ್ಸು. ಸ್ಟ್ರಗಲ್, ಇಟ್ ವಾಸ್ ನಾಟ್ ಈಸಿ. ನಿಮ್ಮ ಜರ್ನಿ ಈಸಿ ಇರಲಿಲ್ಲ. ಯು ಹ್ಯಾವ್ ವರ್ಕ್ಡ್ ರಿಯಲಿ ಹಾರ್ಡ್. ಸೊ ಯಾವಾಗ ನಾವು ಆ ಫೈಟ್ ಮಾಡೋದನ್ನ ಡ್ರಾಪ್ ಮಾಡಿದ್ವಿ, ಏಸ್ ಆಫ್ ಬೋಸ್, ಯಾವಾಗ ನಾವು ನಮ್ಮ ಫೋಕಸ್ನ ಈ ಬೇಡದೇ ಇರೋ ಕಡೆ ಎಲ್ಲ ಹರಿಯೋದನ್ನು ಬಿಟ್ಟು ಒಂದು ಡೈರೆಕ್ಷನಲ್ಲಿ, ಹೌದು ಇದಿರೋದು ಹೀಗೆ, ಹೌದು ನಮ್ಮ ಜೀವನ ಇರೋದು ಇದೇ ರೀತಿ, ಹೆಂಗೆ ನಾನು ಇಂಪ್ರೂವ್ ಮಾಡೋದು ಅಂದಾಗ ಪ್ರೊಡಕ್ಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ, ಯೂಸ್ಫುಲ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ. ಯಾಕೆ ಇದು ಈ ಥರ ಇದೆ ಅಂದರೆ ಯಾರಿಗೂ ಗೊತ್ತಿಲ್ಲ ಯಾಕೆ ಇದು ಈ ಥರ ಇದೆ ಅಂತ ಹೇಳಿ. ಯಾಕೆ ಈ ಮನೆಯಲ್ಲಿ ಜೀವನ ತೊಗೊಂಡ್ವಿ, ವಿ ಡೋಂಟ್ ನೋ. ಯಾಕೆ ನಮ್ಮ ಜೀವನದಲ್ಲಿ ಈ ಥರ ಆಗಿದೆ, ವಿ ಡೋಂಟ್ ನೋ. ಆ ಬೇಸಿಕ್ ಕ್ರೈಟೀರಿಯಾಗಳೆಲ್ಲ ಹೆಂಗೆ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಸೋಲ್ ಲೆವೆಲಲ್ಲಿ, ವಿ ಡೋಂಟ್ ನೋ. ಬಟ್ ಒಂದು ವಿಚಾರ ನಮಗೆ ಗೊತ್ತಿರೋದು, ನಾವು ಇಂಟೆನ್ಷನಲಿ ಈ ಸಿಚುವೇಶನನ್ನು ನಾವು ತೊಗೊಂಡಿರೋದು ನಮ್ಮ ಜೀವನದಲ್ಲಿ, ಸೊ ದಟ್ ಇದರಿಂದ ಬ್ರೇಕ್ ಫ್ರೀ ಆಗಲಿ ಅಂತ. ಇದು ನಮ್ಮ ಲಿಮಿಟೇಷನ್ಸ್ ಆಗಲಿ ಅಂತ ಅಲ್ಲ. ಯಾವ ಸೋಲು ಇದು ನನ್ನ ಲಿಮಿಟ್ ಆಗಿ ನಾನು ಇದನ್ನು ಲಿಮಿಟ್ ಮಾಡಿಕೊಂಡು ಏನು ಎಕ್ಸ್ಪೀರಿಯನ್ಸ್ ಮಾಡ್ದಿರಾ ಜೀವನ ಹೀಗೆ ಮುಗಿಸ್ಬಿಟ್ಟು ಬರ್ತೀನಿ ಅಂತ ಅದಕ್ಕೆ ಪ್ಲ್ಯಾನೇ ಬೇಕಿಲ್ಲ. ಸುಮ್ಮನೆ ಹೋಗಿ ಹೆಂಗೋ ಒಂದು ಬರ್ಬೋದು. ನಾವು ಸೋಲ್ ಪ್ಲ್ಯಾನನ್ನು ಸ್ಟ್ರಾಟಜಿಕ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಈ ಫ್ಯಾಮಿಲಿನ, ಈ ಸಿಚುವೇಶನನ್ನು ತೊಗೊಂಡು ಬಂದಿರೋದು. ಈ ಸೀಲಿಂಗ್ ಒಳಗಡೆ ನಾನು ಕೂತಿರ್ತೀನಿ ಅಂತಲ್ಲ, ಆ ಸೀಲಿಂಗನ್ನು ನಾನು ಬ್ರೇಕ್ ಮಾಡ್ತೀನಿ, ಎಕ್ಸಾಂಪಲ್ ಸೆಟ್ ಮಾಡ್ತೀನಿ ಅಂತ ಹೇಳಿ. ಗ್ರೂಪ್ ನಂಬರ್ 2. ಆ್ಯಂಡ್ ದ್ಯಾಟ್ ಈಸ್ ದ ರಿವಾರ್ಡ್ ನಿಮಗೆ ಬರ್ತಾ ಇರೋದು. ಯಾಕೆಂದರೆ ನೀವು ಇಷ್ಟೇ ಹೀಗೆ ಅಂತ ಹೇಳಿ, ಹೌದು ಒಂದು ಪಾರ್ಟ್ ಆಫ್ ಅವರ್ ಲೈಫಲ್ಲಿ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡಿದ್ದೀವಿ. ಹೌದು ಯಾಕೆ ಹಿಂಗೆ ಜೀವನ ಅಂತ ಪ್ರಶ್ನಿಸಿದ್ದೀವಿ. ಹೌದು ಕಂಪೇರ್ ಮಾಡಿದ್ದೀವಿ, ಅವ್ರು ಹೆಂಗೆ, ಇವ್ರಿಗೆ ಹಿಂಗೆ, ಇವ್ರ ಮನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ನನಗೆ ಯಾರು ಮಾಡ್ತಾರೆ ಅಂತೆಲ್ಲ ಎಲ್ಲ ಥರ ಪ್ರಶ್ನಿಸಿದ್ವಿ. ಬಟ್ ಎಂಡ್ ಆಫ್ ದ ಡೇ ನಮಗೆ ಅರ್ಥ ಆಗಿದ್ದು, ದೇರ್ ಇಸ್ ನೋ ಪಾಯಿಂಟ್ ಪ್ರಶ್ನಿಸೋದ್ರಲ್ಲಿ. ಈ ಥರ ಪ್ರಶ್ನೆಗಳಿಗೆ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲ. ಯಾಕೆಂದರೆ ದಿಸ್ ಇಸ್ ವಾಟ್ ಇಟ್ ಈಸ್, ಹೀಗಿದೆ. ಸೊ ಇರೋದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು. ಹೌದು ಡಯಾಬಿಟಿಸ್ ಬಂದಿದೆ, ಹೆಂಗೆ, ಹೌ ವಿಲ್ ಐ ಚೇಂಜ್, ಹೌ ವಿಲ್ ಐ ರಿವರ್ಸ್ ಅದನ್ನು, ರೈಟ್. ಸೊ ಬಂತು ಬಂದಾಯಿತು. ಈಗ ಹೌ ಕ್ಯಾನ್ ಐ ಇಂಪ್ರೂವ್, ಹೌ ಕ್ಯಾನ್ ಐ ಚೇಂಜ್. ಬಿಸ್ನೆಸ್ ಫೇಲ್ ಆಯಿತು, ಹೌದು ಫೇಲ್ ಆಯಿತು, ವಾಟ್ ಈಸ್ ಮೈ ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ಅಟೆಂಪ್ಟ್, ನೆಕ್ಸ್ಟ್ ಏನು ಅಂತ ಹೇಳಿ. ಸೊ ಅದು ನಮ್ಮ ವೀಲ್ ಆಫ್ ಫಾರ್ಚೂನ್ ಮೊಮೆಂಟು. ಕ್ವೀನ್ ಆಫ್ ಸ್ಟೋನ್ಸ್ ಇಸ್ ಕ್ವೀನ್ ಆಫ್ ಪೆಂಟಿಕಲ್ಸ್. ದಿಸ್ ಈಸ್ ಸಾಫ್ಟ್ ಶಿಫ್ಟ್ ಅಂತ ಅನ್ಸಿದ್ರು ದಿಸ್ ಈಸ್ ದ ಮೊಮೆಂಟ್. ನೀವು ನಿಮ್ಮ ಪವರನ್ನು ನೀವು ವಾಪಸ್ ತೊಗೊಂಡಿರೋದು. ಈ ವೀಲ್ ಆಫ್ ಫಾರ್ಚೂನ್ ಮೊಮೆಂಟ್ ಬಂದು ನಮ್ಮ ಲೈಫಲ್ಲಿ ತರ್ತಾ ಇರೋದು ಆ ಸ್ಟಡಿನೆಸ್ ಏನಿತ್ತು, ನಮ್ಮ ತಾಳ್ಮೆ ಏನಿತ್ತು, ಈ ಮಲ್ಟಿಪಲ್ ಅಟೆಂಪ್ಟ್ಸ್ಗಳಲ್ಲಿ, ಅಥವಾ ಈ ಪೇಷನ್ಸ್ ಆಗಿ ಹೇಗೆ ನಾವು ವೇಟ್ ಮಾಡ್ತಾ ಇದ್ವಿ, ಅದಕ್ಕೆ ಸಿಗ್ತಾ ಇರುವಂಥ ಪ್ರತಿಫಲ ಇದು. ಲೈಕ್ ಯು ವಾಂಟ್ ದಿಸ್, ನಮ್ಗೆ ಇದು ಬೇಕಿದೆ, ಈ ಬ್ರೇಕ್ ಥ್ರೂ ಅಂತ ನಮಗೆ ಗೊತ್ತಿದೆ. ಆ್ಯಂಡ್ ನಿಮ್ಮ ಫೋಕಸ್ಸನ್ನು ನೀವು ಯಾವಾಗ ಸರಿ ಮಾಡ್ಕೊಂಡ್ರಿ, ಸೊ ದ್ಯಾಟ್ ಬಿಕಮ್ಸ್ ಈಸಿ. ಆವಾಗ ವಿ ಹ್ಯಾವ್ ನೈಟ್ ಆಫ್ ಆರೋಸ್, ನೈಟ್ ಆಫ್ ವಾಂಡ್ಸ್. ನಿಮ್ಮ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ಬಂದು ನಿಮ್ಮ ಎನರ್ಜಿ ಕಂಪ್ಲೀಟಾಗಿ ಶಿಫ್ಟ್ ಆಗ್ತಾ ಇರೋದು. ಗ್ರೂಪ್ ನಂಬರ್ 2, ವಿಕ್ಟಿಮಿಂದ ವಿಕ್ಟರ್ ಎನರ್ಜಿಗೆ ನೀವು ಮೂವ್ ಆಗ್ತಾ ಇರೋದು. ಲೈಕ್ ವಿಕ್ಟರಿ ಎನರ್ಜಿಗೆ ನೀವು ಮೂವ್ ಆಗ್ತಾ ಇರೋದು.
ಲೈಕ್ ಇಷ್ಟೇ ನನ್ನ ಜೀವನ ಅಂತ ನಾವು ಡಿಸೈಡ್ ಮಾಡ್ಕೊಳ್ದಿರ ಹೌದು ಈ ಥರ ಇದೆ ಹೇಗೆ ಬದಲಾಯಿಸೋದು ಅಂತ ನಾವು ಶಿಫ್ಟ್ ಮಾಡಿದಾಗ, ನಿಮ್ಮ ಫೋಕಸ್ ಶಿಫ್ಟ್ ಆದಾಗ, ಈಗ ಆರ್ಚರಿನಲ್ಲಿ ನೀವು ಎಲ್ಲಿ ಏಮ್ ಮಾಡ್ತಾ ಇದ್ದೀರಾ ಆ ಆ್ಯರೋನ ಅಂದರೆ ಆ ಬಾಣನ ನಾವು ಎಲ್ಲಿ ಏಮ್ ಮಾಡ್ತಾ ಇದ್ದೀವಿ ಅಲ್ಲಿ ಮಾತ್ರನೇ ಅದು ಹೋಗಿ ಸ್ಟ್ರೈಕ್ ಮಾಡೋಕ್ಕಾಗೋದು. ನೀವು ಬೋರ್ಡನ್ನು ನಾವು ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ, ಅದನ್ನು ಸ್ವಲ್ಪ ಈ ಕಡೆ ಸರಿಸಿ ನಾನು ಇಲ್ಲಿ ಮಾತ್ರನೇ ಏಮ್ ಮಾಡೋಕ್ಕಾಗೋದು ಅಂಥೇಳಿ ಆ ಬೋರ್ಡ್ ಕಡೆಗೆ ನಿಮ್ಮ ಆ್ಯರೋನ ನೀವು ಮೂವ್ ಮಾಡಬೇಕಾಗಿರೋದು, ಅಲ್ಲಿ ಏಮ್ ಮಾಡಬೇಕಾಗಿರೋದು, ಅಲ್ಲಿ ಮಲ್ಟಿಪಲ್ ಅಟೆಂಪ್ಟ್ಸ್ ಮಾಡಬೇಕಾಗಿರೋದು. ಬೋರ್ಡಿಂದ ಆಚೆ ಹೊರಟೋಗ್ಬೋದು, ಬೋರ್ಡ್ದು ಲಾಸ್ಟ್ ಸರ್ಕಲಿಗೆ ಹೋಗಿ ಬೀಳ್ಬೋದು ನಿಮ್ಮ ಈ ಶೂಟ್ ಮಾಡ್ತಾ ಇರೋಂಥ ಈ ಬಾಣ. ಬಟ್ ಅಟ್ ಸಮ್ ಪಾಯಿಂಟ್ ನಿಮಗೆ ಆ ಮಧ್ಯದಲ್ಲಿ ಆ ಪಾಯಿಂಟಲ್ಲಿದೆ ಆ ಬುಲ್ಸ್ ಐ ಅಂತ ಏನು ಹೇಳ್ತೀವಿ, ಅದ್ರ ಸುತ್ತ ನಿಮ್ಮ ಬಾಣ ಹೋಗಿ ಸ್ಟ್ರಕ್ ಆಗ್ಬೋದು. ಫೈನಲಿ ಅಟ್ ಸಮ್ ಪಾಯಿಂಟ್ ಈ ಬುಲ್ಸ್ ಐಗೆ ಹೊಡೆಯೋದು ಕಲ್ತ್ಕೊಳ್ತೀವಿ. ಸೊ ದ್ಯಾಟ್ ಈಸ್ ವಾಟ್ ಇಟ್ ಈಸ್ ಗ್ರೂಪ್ ನಂಬರ್ 2. ಲೈಕ್ ಫೈನಲಿ ವಿ ನೋ ಬುಲ್ಸ್ ಐ ಅಂದರೆ ಏನು ಅಂತ ಹೇಳಿ. ಬುಲ್ಸ್ ಐ ಅಂತಂದರೆ ಆರ್ಚರಿನಲ್ಲಿ ಸರ್ಕಲ್ ಬೋರ್ಡ್ ಎಲ್ಲಿರುತ್ತೆ ಮಧ್ಯದಲ್ಲಿ ಒಂದು ಡಾಟ್ ಇರುತ್ತಲ್ಲ, ದಟ್ ಈಸ್ ಬುಲ್ಸ್ ಐ. ಅದು ನಮ್ಮ ಫೋಕಲ್ ಪಾಯಿಂಟ್, ಅದು ನಮ್ಮ ಗೋಲ್, ಅದು ನಮ್ಮ ವಿಷನ್ ನಮ್ಮ ಲೈಫಲ್ಲಿ. ಸೊ ಆ ಸುತ್ತಮುತ್ತ ಸರ್ಕಲ್ ಎಲ್ಲ ಡಿಸ್ಟ್ರಾಕ್ಷನು, ಆ ಬೋರ್ಡ್ ಸುತ್ತಮುತ್ತ ಜನರೆಲ್ಲ ನಿಂತ್ಕೊಂಡಿದ್ದಾರಲ್ಲ ಅದೆಲ್ಲನೂ ಡಿಸ್ಟ್ರಾಕ್ಷನು. ಬಟ್ ಆ ಪಾಯಿಂಟ್ ಮೇಲೆ ನಾವು ಫೋಕಸ್ ಮಾಡ್ತೀವಲ್ಲ, ದ್ಯಾಟ್ ಈಸ್ ದ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ನಮಗೆ ನಮ್ಮ ಲೈಫಲ್ಲಿ. ಬಿಕಾಸ್ ನಮ್ಮ ಫೋಕಸ್ ಬಂದು ಆ ಸುತ್ತಮುತ್ತ ಡಿಸ್ಟ್ರಾಕ್ಷನ್ಗಳಿಂದ ನಮ್ಮ ಇಂಟೆನ್ಷನ್ ಕಡೆಗೆ ನಾವು ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅಂದರೆ ಆ ಬ್ಲೇಮ್ ಗೇಮ್ ಎಲ್ಲ ಸ್ಟಾಪ್ ಮಾಡಿ, ಅವರಲ್ಲಿ ನಿಂತಿದ್ದಾರೆ ಅವ್ರನ್ನ ಸ್ವಲ್ಪ ಆ ಕಡೆ ಕಳಿಸ್ಬಿಡಿ, ನಾನು ಹಿಟ್ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಬಾಣನ ಅಲ್ಲಿ ಬಿಡೋಕ್ಕಾಗ್ತಾ ಇಲ್ಲ, ಅವ್ರು ನಿಂತಿದ್ದಾರೆ, ಇವ್ರು ಇನ್ನೊಂಚೂರು ಹಿಂದೆ ಕಳಿಸಿ, ತುಂಬ ನಾಯ್ಸ್ ಆಗ್ತಾಯಿದೆ, ಇಲ್ಲಿರೋ 150 ಜನ ಎಲ್ಲ ಮಾತಾಡೋದು ನಿಲ್ಲಿಸ್ಬಿಡಿ, ಆವಾಗ ಮಾತ್ರನೇ ನಂಗೆ ಹೊಡೆಯೋಕ್ಕಾಗೋದು, ಆ ಬಾಣನ ಅಲ್ಲಿಗೆ ಏಮ್ ಮಾಡೋಕ್ಕಾಗೋದು. ಇಲ್ಲ, ಇದಿರೋದೇ ಹೀಗೆ. ಹೌದು 100 ಜನ ಅಲ್ಲಿ ನಿಂತಿದ್ದಾರೆ, ಹೌದು 150 ಜನ ಮಾತಾಡ್ಕೊಳ್ತಾ ಇದ್ದಾರೆ, ಬಟ್ ನಮ್ಮ ಗಮನ ಆ ಡಾಟ್ ಮೇಲೆ, ಆ ಗೋಲ್ ಮೇಲೆ, ಆ ಪಾಯಿಂಟ್, ಆ ಬುಲ್ಸ್ ಐ ಮೇಲೆ ನಮ್ಮ ಗಮನ ಇದ್ದಾಗ ಎಲ್ಲರನ್ನೂ ಬ್ಲೇಮ್ ಮಾಡೋದು ಸ್ಟಾಪ್ ಮಾಡಿ, ಎಸ್ ದಿಸ್ ಈಸ್ ವಾಟ್ ಇಟ್ ಈಸ್. ಹೌದು ನಾನು ನಿಂತಿರೋ ನೆಲದಲ್ಲಿ ಸ್ವಲ್ಪ ಅಂಕು ಡೊಂಕಿದೆ, ಇದೆಲ್ಲ ಫ್ಯಾಕ್ಟರೂ ರಿಯಾಲಿಟಿ, ಬಟ್ ನನ್ನ ಗೋಲ್ ಏನು, ಹೆಂಗೆ ನಾನು ಅಲ್ಲೇ ಫೋಕಸ್ ಮಾಡೋದು. ಸೊ ದ್ಯಾಟ್ ಈಸ್ ಯುವರ್ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್. ಈ ಬ್ಲೇಮ್ ಗೇಮ್ ಎಲ್ಲ ಸ್ಟಾಪ್ ಮಾಡಿ ಯು ಆರ್ ಫೋಕಸಿಂಗ್. ಆ ಫೋಕಸ್ ಬಂದು ಇವಾಗ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆ ಸ್ಪಾಟ್ ಲೈಟನ್ನು ತರ್ತಾ ಇರೋದು. ಬಿಕಾಸ್ ಯು ಡಿಸೈಡೆಡ್ ಜನನ ಎಲ್ಲ ಕ್ಲಿಯರ್ ಮಾಡಿ ಆ ಬೋರ್ಡನ್ನೇ ನಮ್ಮ ಕೈಗೆ ಕೊಟ್ಬಿಟ್ಟು, ಡಾಟನ್ನು ಕೊಟ್ಬಿಟ್ಟು, ನಾವು ಯಾರೋ ತೊಗೊಂಡು ಹಿಂಗೆ ಅದ್ರ ಮೇಲೆ ಆ ಡಾಟ್ ಮೇಲೆ ಚುಚ್ಚಿದಾಗ ಅದೇನು ನೋ ಬಡಿ ಡಸ್. ಲೈಫಲ್ಲಿ ಹಂಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬೋರ್ಡ್ ಹೌದು 100 ಮೀಟ್ರ್ ದೂರನೇ ಇರೋದು, ನೀವು 100 ಮೀಟ್ರ್ ಹಿಂದನೇ ಇರೋದು, 150 ಜನ ಸುತ್ತ ಆಕ್ಯುಪೈ ಮಾಡ್ಕೊಂಡಿರೋದು, ಗಲಾಟೆ ಮಾಡ್ತಾ ಇರೋದು, ಮೇ ಬಿ ಅಲ್ಲೊಂದು ನಾಯಿ ಬೊಗಳುತ್ತೆ. ದಿಸ್ ಈಸ್ ವಾಟ್ ಇಟ್ ಈಸ್, ದಿಸ್ ಇಸ್ ದ ರಿಯಾಲಿಟಿ. ಸೊ ಯಾವಾಗ ನಾವು ಆ ಬ್ಲೇಮ್ ಮಾಡೋದನ್ನು ಸ್ಟಾಪ್ ಮಾಡಿದ್ವಿ, ದ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ನಮ್ಮ ಲೈಫಲ್ಲಿ ನಮಗೆ ಬೇಕಾಗಿರೋಂಥ ಸ್ಪಾಟ್ಲೈಟನ್ನು ತರ್ತಾ ಇರೋದು. ಅಗೇನ್ ಫೈನಲಿ ಇದೆಲ್ಲ ಆಗಿದ್ದಕ್ಕೆ ಕಾರಣ ವಿ ಫೈನಲಿ ಡಿಸೈಡೆಡ್ ದೆರ್ ಇಸ್ ನೋ ಪಾಯಿಂಟ್ ನಾವು ಈ ಗೇಮಲ್ಲಿ ವಿನ್ ಆಗಬೇಕಂತ ಅಂದರೆ ಬೇರೆಯವರ ನಾಯ್ಸನ್ನೆಲ್ಲ, ಹೊರಗಡೆ ನಾಯ್ಸನ್ನೆಲ್ಲ ಕಟ್ ಮಾಡಿ ಲೆಟ್ ಮಿ ಫೋಕಸ್, ನಾನು ಏನು ಮಾಡ್ಬೋದು ಈ ಸಿಚುವೇಷನಲ್ಲಿ ಅಂತ ಹೇಳಿ. ಸೊ ಅದು ನಮ್ಮ ಲೈಫಲ್ಲಿ ತರ್ತಾ ಇರೋದು ಆ ಸ್ಪಾಟ್ಲೈಟ್ನ, ಆ ಬ್ರೇಕ್ ಥ್ರೂ ಮೊಮೆಂಟ್ನ. ಅದನ್ನು ನಾವು ಕಲ್ತ್ಕೊಂಡಿದ್ದಕ್ಕಾಗಿ, ಅಥವಾ ಆ ಡೈರೆಕ್ಷನಲ್ಲಿ ನಾವು ನಡೆಯೋದಕ್ಕೆ ಶುರು ಮಾಡಿದ್ದಕ್ಕಾಗಿ, ಅಥವಾ ನಾವು ಸರೆಂಡರ್ ಮಾಡಿದಾಗ ಓಕೆ ದಿಸ್ ಇಸ್ ಮೈ ಪಾತ್, ಇವಾಗ ಈ ಡೈರೆಕ್ಷನಲ್ಲಿ ನಾನು ಐ ಕೈಂಡ್ ಆಫ್ ಡೆಡಿಕೇಟ್ ನನ್ನನ್ನು ನಾನು ಈ ದಾರಿನಲ್ಲಿ ನಡೆಯೋದಕ್ಕೆ, ಅಥವಾ ನಾನು ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಯಾ ಲುಕ್ ಅಟ್ ದಟ್, ವಿ ಹ್ಯಾವ್ ದ ವಾಂಡ್ರರ್, ದಿಸ್ ಇಸ್ ದ ಫೂಲ್. ಸೊ ನಾವು ವಿ ಆರ್ ಜಸ್ಟ್ ಫೋಕಸಿಂಗ್, ನಾವು ನಡೀತಾ ಇರೋ ದಾರಿನಲ್ಲಿ ಇಷ್ಟೆಲ್ಲ ಸುತ್ತ ಡಿಸ್ಟರ್ಬೆನ್ಸ್ ಇದೆ, ಬಟ್ ಈ ಫುಲ್ ಎನರ್ಜಿ ಬಂದು ಫೋಕಸ್ ಮಾಡ್ತಾ ಇರೋದು ಮುಂದ್ಗಡೆ ಇರೋ ಆ ರೇನ್ಬೋ ಬ್ರಿಡ್ಜ್ ಮೇಲೆ ಮಾತ್ರ. ಸೊ ಯು ಆರ್ ವಾಕಿಂಗ್ ಆನ್ ದ ರೇನ್ಬೋ ಬ್ರಿಡ್ಜ್, ಆ ರೇನ್ಬೋ ಗೋಲ್. ರೇನ್ಬೋ ಬಂದು ಇಟ್ಸ್ ಅ ವೆರಿ ಯೂನಿಕ್ ಥಿಂಗ್ ಅಲ್ಲ, ಆಕಾಶದಲ್ಲಿ ರೇನ್ಬೋ ಯಾವಾಗಲೂ ಇರೋದಿಲ್ಲ, ಇಟ್ ಹ್ಯಾಪನ್ಸ್ ವೆರಿ ರೇರ್ಲಿ. ಸೊ ನಿಮಗೆ ಇದು ಈ ಎನರ್ಜಿ ಬಂದು ಯು ಬ್ರಿಂಗಿಂಗ್ ನಿಮ್ಮ ಲೈಫಲ್ಲಿ ಆ ರೇರ್ ಮೊಮೆಂಟ್ಸ್ನ, ಆ ರೇರ್ ಮೊಮೆಂಟ್ಸ್ ಬಂದು ಕಾಮನ್ ಆಗಿ ಹೋಗುವಂಥದ್ದು. ಸೊ ಯಾವಾಗಲೂ ರೇನ್ಬೋ ಇರುವಂಥದ್ದು, ಅಟ್ಲೀಸ್ಟ್ ವಾರದಲ್ಲಿ 3 ದಿನ ರೇನ್ಬೋ ನೋಡುವಂಥದ್ದು. ಅಂದರೆ ಏನು ಸಕ್ಸಸ್ ಇಲ್ಲ ಅಂದಾಗ, ಈ ಯೂಟ್ಯೂಬಲ್ಲಿ ಯಾವ ವ್ಯೂಸು ಬರಲಿಲ್ಲ ಅಂದಾಗ 500 ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗೋದು. ಎವ್ರಿ 10 ವೀಡಿಯೋಸ್ನಲ್ಲಿ 4 ವೀಡಿಯೋಸ್ ನೋಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಜನರು. ಯುನೋ ನಾವು 10 ಜನಕ್ಕೆ ಸಪೋರ್ಟ್ ಮಾಡಿದಾಗ ಅಟ್ಲೀಸ್ಟ್ ಅದರಲ್ಲಿ 2 ಒಳ್ಳೆಯವರು ಇರುವಂಥದ್ದು. ಸೊ ಆ ರೇನ್ಬೋ ಮೂಮೆಂಟ್ಸ್ ಅಂದರೆ ರೇರ್ ಮೂಮೆಂಟ್ಸು ನಮ್ಮ ಲೈಫಲ್ಲಿ ಕಾಮನ್ ಆಗೋದಕ್ಕೆ ಶುರು ಆಗೋದು. ಸೊ ದ್ಯಾಟ್ ಈಸ್ ದ ಬ್ರೇಕ್ ಥ್ರೂ ಮೂಮೆಂಟ್ ಅಥವಾ ವೀಲ್ ಆಫ್ ಫಾರ್ಚೂನ್ ಮೂಮೆಂಟ್ ನಮ್ಮ ಲೈಫಲ್ಲಿ. ದೇರ್ ಇಸ್ ದಿಸ್ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಫೇಸ್ಗೆ ನಮ್ಮ ಎನರ್ಜಿ ಮೂವ್ ಆಗ್ತಾ ಇರೋದು, ನಮ್ಮ ಎನರ್ಜಿ ಅಪ್ಗ್ರೇಡ್ ಆಗ್ತಾ ಇರೋದು, ಅಪ್ ಲೆವೆಲ್ ಆಗ್ತಾ ಇರೋದು. ಆ್ಯಂಡ್ ಅದನ್ನು
ನಾವು ನೋಟಿಸ್ ಮಾಡ್ತಾ ಇರೋದು, ಜನರೂ ನೋಟಿಸ್ ಮಾಡ್ತಾ ಇರೋದು, ಇದೆಲ್ಲ ರ್ಯಾಂಡಮ್ ಆಗಿ ಆಗ್ತಾ ಇರೋದಲ್ಲ. ದಿಸ್ ಈಸ್ ಬಿಕಾಸ್ ಆಫ್ ಯೋರ್ ಹಾರ್ಡ್ ವರ್ಕ್, ಡೆಡಿಕೇಶನ್, ನಿಮ್ಮ ವಿಲ್ ಪವರಿಂದಾಗಿ ಇದೆಲ್ಲ ಚೇಂಜಸನ್ನು ನಿಮ್ಮ ಲೈಫಿಗೆ ತರ್ತಾ ಇರೋದು. ಗ್ರೂಪ್ ನಂಬರ್ 2 ಆ್ಯಕ್ಚುಲಿ ಇದು ಯಾವ ಥರ ಅನಿಸುತ್ತೆ ಅಂತಂದರೆ, ಇಲ್ಲಿವರೆಗೂ ಹೇಗೆ ಜೀವನ ನಡೆದಿತ್ತು ಅದು ಲೈಕ್ ಪಾಸ್ಟ್ ಲೈಫ್ ಥರ ಅನ್ನಿಸ್ಬೋದು. ಇಲ್ಲಿಂದ ನಡೆಯುವಂಥ ಜೀವನ ಬಂದು ದಿಸ್ ಫೀಲ್ಸ್ ವೆರಿ ವೆರಿ ಡಿಫ್ರೆಂಟ್. ಇದುವರೆಗೂ ಇದ್ದಿದ್ದ ಥರ ಇಲ್ಲ. ಇವಾಗ ಸಮಥಿಂಗ್ ಇಸ್ ಶಿಫ್ಟಿಂಗ್ ಇವಾಗ ನನ್ನ ಲೈಫಲ್ಲಿ. ಲೈಕ್ ಇಟ್ feels like a new life, a new chapter altogether. ಹಳೆ ಎನರ್ಜಿ ಯಾವುದನ್ನು ತೊಗೊಂಡು ಬರ್ದಿರ ನಮ್ಮ ಈ ಹೊಸ ಚಾಪ್ಟ್ರಲ್ಲಿ. ಸೊ ದ್ಯಾಟ್ ಈಸ್ ನಿಮ್ಮ ವೀಲ್ ಆಫ್ ಫಾರ್ಚೂನ್ ಮೂಮೆಂಟು ನಿಮ್ಮ ಲೈಫಲ್ಲಿ. ಲೈಕ್ ಅ ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ ಚಾಪ್ಟರ್ ಅಥವಾ ಕಂಪ್ಲೀಟ್ಲಿ ಬ್ರ್ಯಾಂಡ್ ನ್ಯೂ ಅಪ್ ಲೆವೆಲಿಂಗು. ಆ ಸ್ಪಾಟ್ಲೈಟು ಲೈಕ್ ಇದುವರೆಗೂ ಆ ಸ್ಪಾಟ್ಲೈಟಲ್ಲಿ ನಾವು ಯಾವತ್ತೂ ನಿಂತಿರಲಿಲ್ಲ. ಇವಾಗ ಫೈನಲಿ ಆ ಸ್ಪಾಟ್ಲೈಟಲ್ಲಿ ನಿಂತ್ಕೊಳ್ತಾ ಇರೋದು. ಆ್ಯಂಡ್ ವಿ ಆರ್ ಲೈಕ್, ಓ ಮೈ ಗಾಡ್, ದಿಸ್ ಈಸ್ ಹ್ಯಾಪನಿಂಗ್ ಫೈನಲಿ ಅನ್ನೋ ಥರ ಆ ಎಕ್ಸೈಟ್ಮೆಂಟು. ದಿಸ್ ಈಸ್ ವೆರಿ ವೆರಿ ಎಕ್ಸೈಟಿಂಗ್. ಗ್ರೂಪ್ ನಂಬರ್ 2. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು. ಐ ಆಮ್ ಸೋ ರೆಡಿ ಫಾರ್ ದಿಸ್ ಸ್ಪಾಟ್ಲೈಟ್ ಮೂಮೆಂಟ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ಮ್ಯಾನಿಫೆಸ್ಟೆಡ್ ದಿಸ್ ಸ್ಪಾಟ್ಲೈಟ್ ಮೂಮೆಂಟ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್, ಹಳೆ ಚಾಪ್ಟ್ರಿಂದ ಈ ಹೊಸ ಚಾಪ್ಟ್ರಿಗೆ ಮೂವ್ ಆಗ್ತಾ ಇರೋದು. ರೈಟ್, ಸೊ ಟೇಕ್ ಕೇರ್. ನಿಮ್ಮ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ಮನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 2, ಯು ಆರ್ ಅಮೇಝಿಂಗ್. ಲವ್ ಯು. ಬಾಯ್.